ಎವ್ರಿವನ್, ವೆಲ್ಕಮ್ ಟು ಶ್ರೀನಿವಾಸ ಐಎಎಸ್ ಅಕಾಡೆಮಿ. ಸೊ ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ನಾವು ಪಜಲ್ ಟೆಸ್ಟನ್ನು ನೋಡೋಣ. ಆಲ್ರೆಡಿ ಇದ್ರದ್ದು ಬೇಸಿಕ್ ಪಾರ್ಟ್ ಕಂಪ್ಲೀಟ್ ಆಗಿದೆ. ಯಾವ ಟೈಪ್ಸ್ ಪಜಲ್ ಇದೆ ಆ್ಯಂಡ್ ಹೇಗೆ ಸಾಲ್ವ್ ಮಾಡಬೇಕು, ಇಮಿಡಿಯೇಟ್ ರೈಟ್ ಅಂದರೆ ಹೇಗೆ ತೊಗೊಳ್ಬೇಕು, ಇಮಿಡಿಯೇಟ್ ಲೆಫ್ಟ್ ಅಂದರೆ ಹೇಗೆ ತೊಗೊಳ್ಬೇಕು, 3 ಪರ್ಸನ್ಸ್ ಅವೇ ಅಂದರೆ ಹೇಗೆ ತೊಗೊಳ್ಬೇಕು, ರೈಟ್ ಎಷ್ಟು ಗ್ಯಾಪ್ ಇರುತ್ತೆ, ಆ್ಯಂಡ್ ಹೌ ಮೆನಿ ಟೈಪ್ಸ್ ಆಫ್ ಪಜಲ್ಸ್ ಈಸ್ ದೇರ್, ಸಿಟ್ಟಿಂಗ್ ಅರೇಂಜ್ಮೆಂಟಲ್ಲಿ ಎಷ್ಟು ಟೈಪ್ ಇದೆ, ಅದೆಲ್ಲ ಆಲ್ರೆಡಿ ಬೇಸಿಕ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿದೆ. ಓಕೆ, ಸೊ ದಿಸ್ ವಿಡಿಯೋ ಈಸ್ ಫಾರ್ ಆ ಕ್ವಶನ್ಸಲ್ಲಿ ನಿಮಗೆ ಕ್ವಶನ್ಸನ್ನು ಇವತ್ತಿನ ಕ್ಲಾಸಲ್ಲಿ ನೋಡೋಣ. ದ್ಯಾಟ್ ಈಸ್ ವಾಟ್ ಸೀಟಿಂಗ್ ಅರೇಂಜ್ಮೆಂಟ್ ಕ್ವಶನ್ಸ್ ಇದೆ, ಇದರಲ್ಲಿ ಫ್ಲೋರ್ ಬೇಸ್ಡ್ ಕ್ವಶನ್ಸ್ ಇದೆ, ಮತ್ತು ಎನ್ಕ್ಲೋಸ್ಡ್ ಫಿಗರಲ್ಲಿ ಯಾವ್ಯಾವ ಟೈಪ್ಸ್ ಇತ್ತು ಅದನ್ನು ಕೂಡ ಹೇಳಿದ್ದೆ, ರೈಟ್. ಸೊ ಅದರಲ್ಲಿ ಸರ್ಕ್ಯುಲರ್ ಅರೇಂಜ್ಮೆಂಟ್ ಆ್ಯಂಡ್ ಸ್ಕ್ವೇರ್, ಟ್ರಯಾಂಗಲ್, ಇವತ್ತಿನ ಸೆಷನಲ್ಲಿ ಅದನ್ನೆಲ್ಲ ಮಿಕ್ಸ್ ಮಾಡಿ ತರಲಾಗಿದೆ. ಓಕೆ, ಸೊ ಹಾಗಿದ್ರೆ ನಾವು ಸ್ಟಾರ್ಟ್ ಮಾಡೋಣ. ಯಾವ್ಯಾವ ಕ್ವಶನ್ ಇದೆ ಅದೊಂದ್ಸಲ ಚೆಕ್ ಮಾಡ್ಕೊಳ್ಳೋಣ, ರೈಟ್. ಸೊ ಫಸ್ಟ್ ಆಫ್ ಆಲ್ ಯಾವ ಕ್ವಶನ್ ಇದೆ ನೋಡಿ, ದಟ್ ಈಸ್ ವಾಟ್ ಸಿಟಿಂಗ್ ಅರೌಂಡ್ ಅ ಸರ್ಕ್ಯುಲರ್ ಎನ್ಕ್ಲೋಸ್ ಫಿಗರಲ್ಲಿ ಸರ್ಕಲನ್ನು ಕೊಟ್ಟಿದ್ದಾರೆ, ರೈಟ್. ಸೊ ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಈಸ್ ಆಲ್ಸೋ ಸರ್ಕ್ಯುಲರ್ ಅರೇಂಜ್ಮೆಂಟ್ ಇದೆ. ದಿಸ್ ಈಸ್ ಅ ಸ್ಟ್ರೈಟ್ ಲೈನ್ ಲೀನಿಯರ್ ಅರೇಂಜ್ಮೆಂಟ್ ಕ್ವಶನ್ಸ್ ಇದೆ. ಆ್ಯಂಡ್ ವಾಟ್ ದಿಸ್ ಈಸ್ ಆಲ್ಸೋ ಲೀನಿಯರ್ ಅರೇಂಜ್ಮೆಂಟ್ ಕ್ವಶನ್ಸ್ ಆ್ಯಂಡ್ ಸ್ಕ್ವೇರಲ್ಲಿ ಕೂತಿರೋದು, ಈ ಥರ ಬಹಳಷ್ಟು ಕ್ವಶನ್ಸನ್ನು ಇದೆ, ರೈಟ್. ಸೊ ಎಲ್ಲ ಟೈಪ್ ಕ್ವಶನ್ಸ್ ನಿಮಗೆ ಇವತ್ತಿನ ಕ್ಲಾಸಲ್ಲಿ ಸಿಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಅದಕ್ಕೆ ಹೋಗೋ ಮುಂಚೆ ನಿಮಗೆ ಬೇಸಿಕನ್ನು ನಾವು ರಿವೈಸ್ ಮಾಡೋಣ. ಓಕೆ, ಬೇಸಿಕನ್ನು ರಿವೈಸ್ ಮಾಡೋಣ. ಫಾರ್ ಎಕ್ಸಾಂಪಲ್ ಇವಾಗ ಸರ್ಕಲ್ ಇರುತ್ತೆ, ಎನ್ಕ್ಲೋಸ್ ಫಿಗರ್, ರೈಟ್. ಅದನ್ನು ಹೇಗೆ ಡ್ರಾ ಮಾಡ್ತೀರಾ ನೀವು? ಒಂದಂತೂ ರೈಟ್, ನೀವು ಈ ಸರ್ಕಲ್ ಥರ ಮಾಡಿ, ಆರ್ ಎಲ್ಸ್ ಈ 6 ಜನ ಕೂತಿದ್ದಾರೆ ಅಂದ್ಕೊಳ್ಳಿ. ದಿಸ್ ಇಸ್ ಅಪೋಸಿಟ್ ಟು ಈಚ್ ಅದರ್, ಈ ಥರ ಕೂತಿರ್ತಾರ. 1 2 3 4 ಹಿಯರ್ 5 6 ಈ ಥರ ಕೂಡ ನೀವು ಅರೇಂಜ್ ಮಾಡ್ಬೋದು. ಆರ್ ಎಲ್ಸ್ ಇಲ್ಲ ಅಂತಂದರೆ ನಿಮಗೆ ಅಲ್ಲಿ ಒಬ್ಬರು ಎದುರುಗಡೆ ಯಾರು ಇದ್ದಾರೆ ಅಂತ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದ್ದರೆ ಈ ಥರ ಲೈನ್ ಕೂಡ ನೀವು ಮಾಡ್ಬೋದು. ಇಲ್ಲಿಂದ ಡೈರೆಕ್ಟ್ ಅಪೋಸಿಟ್ ಇದಿರುತ್ತೆ, ಲೈಕ್ ದಿಸ್, ಇದನ್ನಾದರೂ. ಓಕೆ, ಸೊ ಇನ್ ದಿಸ್ ಕ್ಲಾಸ್ ವಿಲ್ ಪ್ರಿಫರ್ ದಿಸ್ ಒನ್. ಓಕೆ, ಸೊ ನಿಮಗೆ ಯಾವ್ದು ಈಸಿ ಆಗುತ್ತೆ ಅದನ್ನು ನೀವು ಡ್ರಾ ಮಾಡಿ. ಸೊ ದಿಸ್ ಈಸ್ ವಾಟ್ ಸರ್ಕ್ಯುಲರ್ ಅರೇಂಜ್ಮೆಂಟಲ್ಲಿ ಇಲ್ಲಿ ಕ್ವಶನ್ಸ್ ಜಾಸ್ತಿ ಇವತ್ತು ಏನಿದೆ, ನಾರ್ತ್ ಫೇಸಿಂಗ್ ಕ್ವಶನ್ಸ್ ಇದೆ. ನಿಮಗೆ ನಾರ್ತ್ ಫೇಸಿಂಗ್ ಅಂದರೆ ಸೆಂಟರಲ್ಲಿ ಫೇಸ್ ಮಾಡ್ತಾ ಇದ್ದಾರೆ, ಸಾರಿ ನಾರ್ತ್ ಅಲ್ಲ, ಸೆಂಟರಲ್ಲಿ ಫೇಸ್ ಮಾಡ್ತಾ ಇದ್ದಾರೆ, ಆ ಥರದ ಕ್ವಶನ್ ಇದೆ. ಇನ್ನೊಂದು ಕೂಡ ಬಂದಿರುತ್ತೆ, ದಟ್ ಈಸ್ ಅವೇ ಫ್ರಮ್ ದ ಸೆಂಟರ್ ಅಂತ ಕೂಡ ಕೇಳಿರ್ತಾರೆ. ಹೊರಗಡೆ ಫೇಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಒಳಗಡೆ ಕೂಡ ಫೇಸ್ ಮಾಡ್ತಾ ಇರ್ತಾರೆ. ಇನ್ನೂ ಕೆಲವು ಜನ ಹೊರಗಡೆ ಆ್ಯಂಡ್ ಒಳಗಡೆ ಅದನ್ನು ಕೂಡ ಫೇಸ್ ಮಾಡ್ತಾ ಇರ್ತಾರೆ. ಓಕೆ, ದಿಸ್ ಈಸ್ ವಾಟ್ ಸರ್ಕಲನ್ನು ನಾವು ಹೀಗೆ ಮಾಡೋಣ. ಇವಾಗ ಸರ್ಕಲಲ್ಲಿ ವಾಟ್ ಸರ್ಕಲ್ ಇದೆ, ಇವಾಗ ಎಲ್ಲರೂ ಒಳಗಡೆ ಫೇಸ್ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳಿ, ಇನ್ ಸೆಂಟರ್. ಸೊ ಕ್ವಶನಲ್ಲಿ ಹೇಳಿದ್ದಾರೆ ಎ ಈಸ್ 3 ಪ್ಲೇಸಸ್ ಅವೇ ಫ್ರಮ್ ಬಿ. ಎ ಈಸ್ 3 ಪ್ಲೇಸಸ್ ಅವೇ ಫ್ರಮ್ ಬಿ ಅಂತಂದರೆ ಎಷ್ಟು ಗೊತ್ತೀರಾ? ಎ ಏನಿದೆ 3 ಪ್ಲೇಸ್ ದೂರ ಇದೆ ಎದ್ರಿಗಿಂತ, ಎಗಿಂತ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಬಿ ಎಲ್ಲಿ ತಗೋತೀರಾ? 2 ಪ್ಲೇಸಸ್ ಅವೇ. 3 ಪ್ಲೇಸಸ್ ಅವೇ ಅಂದರೆ ಗ್ಯಾಪ್ ಎಷ್ಟು ಬರುತ್ತೆ? ಗ್ಯಾಪ್ ಈಸ್ ವಾಟ್ 2, ರೈಟ್. ಗ್ಯಾಪ್ ಎಷ್ಟು ಬರುತ್ತೆ? 2 ಬರುತ್ತೆ. ದಟ್ ಈಸ್ ಇಲ್ಲಾದರೂ ಬರ್ಬೋದು, ಆರ್ ಎಲ್ಸ್ ಈ ಸೈಡಿಂದನೂ ಬರ್ಬೋದಲ್ವಾ, ಇಲ್ಲಾದರೂ ಬರ್ಬೋದು. ಬಿಕಾಸ್ ದೇ ಡಿಡ್ಂಟ್ ಟೋಲ್ಡ್ ರೈಟ್ ಆರ್ ಲೆಫ್ಟ್ ಅಂತ ಮೆನ್ಷನ್ ಮಾಡಿಲ್ಲ. ಓಕೆ, 2 ಪ್ಲೇಸಸ್ ಫ್ರಮ್ ಲೆಫ್ಟ್ ಅಂತಂದರೆ ಇಲ್ಲಿ ಬರ್ತಾ ಇತ್ತು, ಇದ್ರದ್ದು ಲೆಫ್ಟ್ ಎಲ್ಲಿರುತ್ತೆ? ಲೆಫ್ಟ್ ಆ್ಯಂಡ್ ರೈಟ್ ಆ್ಯಂಡ್ ರೈಟ್. ಸೊ ಹಾಗಿದ್ರೆ ಇದರಲ್ಲಿ ರೈಟ್ ಅಂದರೆ ಈ ಸೈಡ್ ಬರ್ತಾಯಿತ್ತು, ಲೆಫ್ಟ್ ಅಂದರೆ ಈ ಸೈಡ್. ಬಟ್ ನಿಮಗೆ ಅಲ್ಲಿ ವಾಟ್ ಓನ್ಲಿ 2 ಪ್ಲೇಸಸ್ ಆರ್ ಎಲ್ಸ್ 3 ಪ್ಲೇಸಸ್ ಅವೇ ಅಂತ ಕೊಟ್ಟಿದ್ರೆ ಎರಡಲ್ಲಿ ಕೂಡ ಯಾವ್ದು ಬರುತ್ತೆ ಅದು ಕನ್ಫರ್ಮ್ ಇರಲ್ಲ, ರೈಟ್. ಆವಾಗ ನಾವು ಪಾಸಿಬಿಲಿಟಿ ಕೇಸನ್ನು ನಾವು ಬರ್ಕೊಳ್ಳೋಣ, ಆಯ್ತಲ್ವಾ. ನಿಮಗೆ ಕ್ವಶನ್ಸ್ ಮಾಡ್ತಾ ಹೋದಂಗೆ ನಿಮಗೆ ಕ್ಲಿಯರ್ ಆಗುತ್ತೆ. ಇದು ಸರ್ಕುಲರ್ ಅರೇಂಜ್ಮೆಂಟಲ್ಲಿ ಈ ಥರ ಕೇಳಿರ್ತಾರೆ, ಇಮಿಡಿಯೇಟ್ ಲೆಫ್ಟ್, ಇಮಿಡಿಯೇಟ್ ರೈಟ್ ಆ್ಯಂಡ್ ಅಪೋಸಿಟ್ ಟು ಈಚ್ ಅದರ್. ಹೇಗೆ ಅಪೋಸಿಟ್ ಸಿ ಇದೆ ಅಂದರೆ ಎದುರುಗಡೆ ಸಿ ಇರುತ್ತೆ. ಓಕೆ, ಎದುರುಗಡೆ ಏನಿರುತ್ತೆ? ಸಿ ಇರುತ್ತೆ. ಅಡ್ಜಸೆಂಟ್ ಅಂದರೆ ಬಿ ಇಸ್ ಅಡ್ಜಸೆಂಟ್ ಇಸ್ ಸಿ ಅಂತಂದರೆ ಇಲ್ಲಾದರೂ ಬರ್ಬೋದು, ಲೈಕ್ ದಟ್. ಓಕೆ, ಅಡ್ಜಸೆಂಟ್ ಅಂದರೆ ಸೈಡ್ ಪರ್ಸನ್, ಮೀನ್ಸ್ ನೆಕ್ಸ್ಟ್ ಪರ್ಸನ್ ಈಸ್ ಅಡ್ಜಸೆಂಟ್ ಟು ದ್ಯಾಟ್ ಬಿ. ಓಕೆ, ಅರ್ಥ ಆಯ್ತಲ್ವಾ? ದಿಸ್ ಈಸ್ ವಾಟ್ ಸರ್ಕಲ್ ಅರೇಂಜ್ಮೆಂಟಲ್ಲಿ ಈ ಥರ ನಿಮಗೆ ಸ್ಟೇಟ್ಮೆಂಟ್ಸನ್ನು ಕೊಟ್ಟಿರ್ತಾರೆ. ದಿಸ್ ಈಸ್ ವಾಟ್ ಸರ್ಕ್ಯುಲರ್ ಅರೇಂಜ್ಮೆಂಟ್. ಆ್ಯಂಡ್ ನೆಕ್ಸ್ಟ್ ಸ್ಕ್ವೇರ್ ಬಂದಿದೆ. ಸ್ಕ್ವೇರಲ್ಲಿ ಕೂಡ ಸೇಮ್ ಲೀನಿಯರ್ ಅರೇಂಜ್ಮೆಂಟ್ ಎಲ್ರಿಗೂ ಗೊತ್ತಿದೆ ಆಲ್ರೆಡಿ. ಅವತ್ತು ಕ್ವಶನ್ಸ್ ಸಾಲ್ವ್ ಆಗಿತ್ತು, ರೈಟ್, ಲೀನಿಯರ್ ಅರೇಂಜ್ಮೆಂಟ್ದು. ಬಟ್ ಇವಾಗ ಸ್ಕ್ವೇರ್ ಅಂತ ಕೂಡ ಇರುತ್ತೆ. ಸ್ಕ್ವೇರ್ ಆ್ಯಂಡ್ ಟ್ರಯಾಂಗಲಲ್ಲಿ ಸ್ಕ್ವೇರ್ ಅಂತ ಕೊಟ್ಟಿದ್ರೆ, ಸಾರಿ
ಸ್ಕ್ವೇರ್ ಇದೆ ಅಂದ್ಕೊಳ್ಳಿ, ಸ್ಕ್ವೇರ್ ಅಲ್ಲಿ ಏನು ಕೊಟ್ಟಿರ್ತಾರೆ, ಫಾರ್ ಎಕ್ಸಾಂಪಲ್ 8 ಜನ ಇದ್ದಾರೆ, 8 ಜನ ಇದ್ದಾರೆ, ದೇ ಆರ್ ಸಿಟಿಂಗ್ ಆನ್ ದ ಮಿಡಲ್ ಸೈಡ್ ಆಫ್ ದ ಟೇಬಲ್ ಅಂತ ಕೊಟ್ಟಿದ್ರೆ, ಮಿಡಲ್ ಸೈಡ್ ಆಫ್ ದ ಟೇಬಲ್ 8 ಜನ ಇದ್ದಾರೆ, ಅವರು ಮಿಡಲ್ ಸೈಡಲ್ಲಿ ಕೂತಿದ್ದಾರೆ, ಒಂದು ಸೈಡಲ್ಲಿ ಇಬ್ರು ಅಂತ ಹೇಳಿರ್ತಾರೆ 2 ಲೈಕ್ ದಿಸ್, ಇದೊಂದಾಗಿರುತ್ತೆ. ಓಕೆ, ದಿಸ್ ಒನ್ ಅರೇಂಜ್ಮೆಂಟ್. ಆರ್ ಎಲ್ಸ್ ಅವ್ರು ಹೇಳಿರೋದು 4 person ಆರ್ ಸಿಟ್ಟಿಂಗ್ ಎಟ್ ಅ ಕಾರ್ನರ್ ಆ್ಯಂಡ್ 4 person ಆರ್ ಸಿಟ್ಟಿಂಗ್ ಇನ್ ಅ ಮಿಡಲ್ ಆಫ್ ದ ಟೇಬಲ್. 4 person ಎಲ್ಲಿ ಕೂತಿದ್ದಾರೆ, ಕಾರ್ನರಲ್ಲಿ, ಆ್ಯಂಡ್ 4 person ಮಿಡಲ್ ಟೇಬಲಲ್ಲಿ, ರೈಟ್, ಆ ಥರ ಹೇಳಿರ್ತಾರೆ. ಆ್ಯಂಡ್ ಇಲ್ಲಿ ನಿಮ್ಗೆ ಏನು ಹೇಳಿರ್ಬೋದು, ವಾಟ್ ಡೈರೆಕ್ಷನ್, ಎಲ್ಲ ಸೆಂಟರ್ ಆರ್ ಎಲ್ಸ್ ಅವೇ ಫ್ರಮ್ ದ ಸೆಂಟರ್ ಅಂತ ಕೂಡ ಹೇಳಿರ್ಬೋದು. ಆರ್ ಎಲ್ಸ್ ಇದರಲ್ಲಿ ಯಾರು ಮಿಡಲಲ್ಲಿ ಇದ್ದಾರೆ, ಮಿಡಲ್ ಸೈಡ್ ಆಫ್ ದ ಟೇಬಲ್ ಕೂತಿದ್ದಾರೆ, ಅವರು ಸೆಂಟರಲ್ಲಿ ಫೇಸ್ ಮಾಡ್ತಾ ಇದ್ದಾರೆ, ಆ್ಯಂಡ್ ಯಾರು ಕಾರ್ನರ್ ಆಫ್ ದ ಟೇಬಲಲ್ಲಿ ಕೂತಿದ್ದಾರೆ ಅವರು ಅವೇ ಫ್ರಮ್ ದ ಸೆಂಟರ್ ಫೇಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿರ್ತಾರೆ. ಆರ್ ಎಲ್ಸ್ ಆಲ್ ದೇ ಆರ್ ಫೇಸಿಂಗ್ ಇನ್ ಅ ಸೆಂಟರ್ ಅಂತ ಕೂಡ ನಿಮಗೆ ಮೆನ್ಷನ್ ಮಾಡಿರ್ತಾರೆ. ಓಕೆ, ಇಲ್ಲಿ ನೆಕ್ಸ್ಟ್ ಇಲ್ಲೇನಿರುತ್ತೆ, ಅಪೋಸಿಟ್ ಕೂಡ ಸಿ ಮಿಡಲ್ ಸೈಡ್ ಆಫ್ ದ ಟೇಬಲಲ್ಲಿ ಕೂತಿದ್ದಾರೆ ಅಂದರೆ ಇಲ್ಲಿ ಬರುತ್ತೆ ಪರ್ಸನ್. ಸಿ ಒನ್ ಪರ್ಸನ್ ಫಾರ್ ಎಕ್ಸಾಂಪಲ್ ಏನು ಹೇಳಿ, ಫಾರ್ ಎಕ್ಸಾಂಪಲ್ ಏನು ತಗೊಳ್ಳೋಣ, ಬಿ ಸಿಟ್ಸ್ ಸೆಕೆಂಡ್ ಟು ದ ರೈಟ್ ಆಫ್ ಎ ಅಂತ, ಎದು ಸೆಕೆಂಡ್ ರೈಟಲ್ಲಿ ಬಿ ಇದೆ, ಎದು ಸೆಕೆಂಡ್ ರೈಟಲ್ಲಿ ಬಿ ಇದೆ ಅಂದ್ಕೊಳ್ಳಿ. ಸಿ ಇವಾಗ ನಾನು ಎ ಇಲ್ಲಿ ತಗೊಂಡಿದ್ರೆ ಸೆಕೆಂಡ್ ರೈಟಲ್ಲಿ ಬಿ ಇಲ್ಲಿ ಬರುತ್ತೆ, ರೈಟ್. ಆರ್ ಎಲ್ಸ್ ಎ ಇವಾಗ ಕಾರ್ನರಲ್ಲಿ ಕೂಡ ಕೂತಿರ್ಬೋದಲ್ವಾ, ರೈಟ್. ಎಕ್ಸಾಕ್ಟಾಗಿ ಮೆನ್ಷನ್ ಮಾಡಿಲ್ಲ ಅವರು ಮಿಡಲಲ್ಲೇ ಅಂತ, ರೈಟ್, ಕಾರ್ನರಲ್ಲಿ ಕೂತಿದ್ದಾರೆ. ಹಾಗಿದ್ರೆ ಎ ಇಲ್ಲಿ ಬರುತ್ತೆ, ಎದು ರೈಟ್ ಯಾವುದಾಗುತ್ತೆ, ದಟ್ ಈಸ್ ಅ ರೈಟ್. ಇದು ಸೆಕೆಂಡ್ ರೈಟ್ ಏನಾಗುತ್ತೆ, ಬಿ ಆವಾಗ ಇಲ್ಲಿ ಬಂದಿರುತ್ತೆ. ಅರ್ಥ ಆಯ್ತಲ್ವಾ, ಕಾರ್ನರ್ ಅಂದರೆ ಕಾರ್ನರಲ್ಲಿ ಬಂದಿರುತ್ತೆ, ಮಿಡಲ್ ಅಂದರೆ ಮಿಡಲಲ್ಲಿ. ಇನ್ ಕೇಸ್ ಕಾರ್ನರು ಕೊಟ್ಟಿಲ್ಲ ಮಿಡಲಲ್ಲಿ ಕೊಟ್ಟಿಲ್ಲ ಅಂತಂದರೆ ನಾವು ಪಾಸಿಬಿಲಿಟೀಸನ್ನು ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಅಲ್ಲೇ ಮುಂದೆ ಏನಾದರೂ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಷನನ್ನು ಕೊಟ್ಟಿರ್ತಾರೆ, ಒಂದು ಪಾಸಿಬಿಲಿಟಿ ಆವಾಗ ಕ್ಯಾನ್ಸಲ್ ಆಗೋಗ್ಬಿಡುತ್ತೆ. ಓಕೆ, ದಿಸ್ ಈಸ್ ವಾಟ್ ಸ್ಕ್ವೇರ್ ಬೇಸ್ಡ್. ಸ್ಕ್ವೇರಲ್ಲಿ ಈ ಥರ ನಿಮಗೆ ಹೇಳಿರ್ತಾರೆ. ಆ್ಯಂಡ್ ಸೇಮ್ ಲೈಕ್ ಟ್ರಯಾಂಗಲ್ ಆಲ್ಸೋ, ಟ್ರಯಾಂಗಲಲ್ಲಿ ಕೂಡ ರೈಟ್, ಟ್ರಯಾಂಗಲಲ್ಲಿ ಏನಿರುತ್ತೆ, 3 person ಆರ್ ಸಿಟ್ಟಿಂಗ್ ಎಟ್ ಅ ಕಾರ್ನರ್, ಆ್ಯಂಡ್ ಒಂದೊಂದು ಸಲ ಏನು ಹೇಳಿರ್ತಾರೆ, 2 person ಆರ್ ಸಿಟ್ಟಿಂಗ್ ಇನ್ ಅ ವಾಟ್ ಮಿಡಲ್ ಸೈಡ್ ಆಫ್ ದ ಟೇಬಲ್, ಆರ್ ಎಲ್ಸ್ 1 person ಸಿಟ್ಟಿಂಗ್, ರೈಟ್, 1 person ಕೂಡ ಕೂತ್ಕೊಂಡಿರ್ತಾರೆ. ಸೇಮ್ ಲೈಕ್ ಸ್ಕ್ವೇರ್ ಓನ್ಲಿ. ಓಕೆ, ಸಾರಿ. ನೆಕ್ಸ್ಟ್ ಮತ್ತು ಇನ್ನೊಂದು ಇವತ್ತಿನ ಕ್ಲಾಸಲ್ಲಿ ಏನಿದೆ, ಫ್ಲೋರ್ ಬೇಸ್ಡ್ ಕೂಡ ಇದೆ, ರೈಟ್. ಆವತ್ತೇ ನಾನು ಯಾವುದೋ ಟೈಪ್ಸ್ ಅಂತ ಹೇಳಿದ್ದೆ ಬೇಸಿಕ್ ಕ್ಲಾಸಲ್ಲಿ, ರೈಟ್. ಅದರಲ್ಲಿ ಇವತ್ತು ಫ್ಲೋರ್ ಬೇಸ್ಡ್ ಕೂಡ ಇದೆ, ಅದನ್ನು ಕೂಡ ನಾವು ರಿವೈಸ್ ಮಾಡೋಣ. ಫ್ಲೋರ್ ಬೇಸ್ಡ್ ಅಂದರೆ ಹೇಗೆ ಕೊಟ್ಟಿರ್ತಾರೆ, ಇವಾಗ 8 ಫ್ಲೋರ್ಸ್ ಇದೆ. ಹೌ ಮೆನಿ ಫ್ಲೋರ್ಸ್, 8 ಫ್ಲೋರ್ಸ್. ಬಾಟಮ್ ಮೋಸ್ಟ್ ಫ್ಲೋರ್ ಈಸ್ 8 ಅಂತ ಕೊಟ್ಟಿರ್ತಾರೆ. ಬಾಟಮ್ ಮೋಸ್ಟ್ ಫ್ಲೋರ್ ಈಸ್ 8 ಆ್ಯಂಡ್ ಟಾಪ್ ಮೋಸ್ಟ್ ಫ್ಲೋರ್ ಈಸ್ 1. ಅದನ್ನು ಹೇಗೆ ಅರೇಂಜ್ ಮಾಡ್ತೀರಾ, 8 7 6 5, ರೈಟ್. ಬಾಟಮ್ ಮೋಸ್ಟ್ ಫ್ಲೋರ್ ಈಸ್ 8 ಅಂತ ಕೊಟ್ಟಿದಾಗ 1 ಲೈಕ್ ದಿಸ್ ಟಾಪ್ ಮೋಸ್ಟ್ ಫ್ಲೋರ್ ಈಸ್ 1 1 2 3 4 8 ತನಕ ಬರುತ್ತೆ. ಬಟ್ ಇವಾಗ ಬಾಟಮ್ ಮೋಸ್ಟ್ ಫ್ಲೋರ್ ಈಸ್ 1 ಅಂತ ಕೊಟ್ಟಿದ್ರೆ ಇಲ್ಲಿಂದ 1ಇಂದ ಸ್ಟಾರ್ಟ್ ಮಾಡಬೇಕು, ರೈಟ್. ಈ ಥರ ಫ್ಲೋರಲ್ಲಿ ಈ ಥರ ನಿಮಗೆ ಕೊಟ್ಟಿರ್ತಾರೆ, ಫ್ಲೋರಲ್ಲಿ ಅರೇಂಜ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಆ್ಯಂಡ್ ಇದರಲ್ಲಿ ಕೂಡ ನಿಮಗೆ ಎ ಫ್ಲೋರ್ ಈಸ್ ಹೈಯರ್ ದ್ಯಾನ್ ಬಿ ಫ್ಲೋರ್ಗಿಂತ, ಬಿ ಇಲ್ಲಿದೆ ಅಂದ್ಕೊಳ್ಳಿ, ಎ ಫ್ಲೋರು ಬಿಗಿಂತ ಜಾಸ್ತಿ ಇದೆ. ಹಾಗಿದ್ರೆ ಎ ಎಲ್ಲಿ ಬರ್ಬೋದು, ಇಲ್ಲೇ ಬರೋಕ್ಕೆ ಸಾಧ್ಯನಾ, ಇಲ್ಲ, ಇಲ್ಲೆಲ್ಲಾದರೂ ಬರ್ಬೋದು. ಬಿಕಾಸ್ ಇಮಿಡಿಯೇಟ್ ಅಂತ ಹೇಳಿಲ್ಲ, ಇಮಿಡಿಯೇಟ್ ಮೇಲೆ ಕೆಳಗೆ ಅಂತ ನಿಮಗೆ ಮೆನ್ಷನ್ ಮಾಡಿಲ್ಲ, ರೈಟ್. ಹಾಗೆ ಇನ್ನೊಂದು ಮಂಡೇ ಟ್ಯೂಸ್ಡೇ, ವಾಟ್ ದಟ್ ಈಸ್ ಶೆಡ್ಯೂಲ್ ಬೇಸ್ಡ್, ರೈಟ್. ಶೆಡ್ಯೂಲ್ ಬೇಸ್ಡಲ್ಲಿ ವಾಟ್ ದಟ್ ಈಸ್ ನಿಮಗೆ ಡೇಟ್, ಮಂತ್ಸ್ ಆ್ಯಂಡ್ ಇಯರ್ ಕೂಡ ಕೊಟ್ಟಿರ್ತಾರೆ. ಸೊ ಹಾಗಿದ್ರೆ ಮಂಡೇ ಟು ಫ್ರೈಡೇವರೆಗೆ, ಮಂಡೇ ಟು ಸಂಡೇವರೆಗೆ ಇಲ್ಲಿ ABCDನ ನೀವು ಅರೇಂಜ್ ಮಾಡಬೇಕು. ಈ ಥರ ಇಲ್ಲಿ ಟ್ರಿಪ್ಗೆ ಹೋಗಿದ್ದಾರೆ, ಆ ಥರ ನಿಮಗೆ ಕ್ವಶನ್ಸನ್ನು ಕೊಟ್ಟಿರ್ತಾರೆ. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್, ಇವಾಗ ಎ ಇದೆ ಅಂದ್ಕೊಳ್ಳಿ, ಬಿ ಮನಾಲಿಗೆ ಟ್ರಿಪ್ ಹೋಗ್ತಾ ಇದೆ. ಈ ಥರ ನಿಮಗೆ ವಾಟ್ ಪರ್ಸನ್ಸ್ ವಿತ್ ಸಿಟೀಸ್ ಕೂಡ ಅರೇಂಜ್ ಮಾಡ್ಬೋದು. ಪರ್ಸನ್ ವಿತ್ ಸಿಟೀಸ್ ಡಬಲ್ ರೈಟ್. ಸೊ ಬಿ ಸಿಟಿ ಕೂಡ ಇರುತ್ತೆ, ಪರ್ಸನ್ ಕೂಡ ಕೊಟ್ಟಿರ್ತಾರೆ, ಅದನ್ನು ಕೂಡ ನಾವು ಇದರಲ್ಲಿ ಅರೇಂಜ್ ಮಾಡಬೇಕು. ಓಕೆ, ಲೈಕ್ ಆಲ್ ದೀಸ್ ಟೈಪ್ ಆಫ್ ವಾಟ್
ಪಝಲ್ಸ್ ಆರ್ ದ. ಸೊ ಇವತ್ತಿನ ಕ್ಲಾಸಲ್ಲಿ ಎಲ್ಲ ಟೈಪ್ಸು ನಿಮಗೆ ಒಂದೊಂದು ಕ್ವಶನ್ನು ಸಿಕ್ಕಿರುತ್ತೆ. ಓಕೆ, ಸೊ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಕ್ವಶನ್, ವಾಟ್ ಈಸ್ ದ ಫಸ್ಟ್ ಕ್ವಶನ್? ವಿಲ್ ಸಿ ದ ಫಸ್ಟ್ ಕ್ವಶನ್. ಸೊ ಏನಿದೆ ಫಸ್ಟ್ ಕ್ವಶನು? ಸೊ ಏನಿದೆ, 6 ಫ್ರೆಂಡ್ಸ್ ಆರ್ ದೇ. ಎಷ್ಟು ಜನ ಇದ್ದಾರೆ? 6 ಜನ ಇದ್ದಾರೆ. ದೇ ಆರ್ ಸಿಟಿಂಗ್ ಅರೌಂಡ್ ಅ ಸರ್ಕಲ್ ಅಂತ ಹೇಳ್ತಾ ಇದ್ದಾರೆ, ಫೇಸಿಂಗ್ ದ ಸೆಂಟರ್. ನೋಡಿ 6 ಜನ ಇದ್ದಾರೆ, 5, 6 ಸೆಂಟರಲ್ಲಿ ಫೇಸ್ ಮಾಡ್ತಾ ಇದ್ದಾರೆ. ಓಕೆ, ಕ್ಯೂ ಇಸ್ ಸಿಟಿಂಗ್ ಸೆಕೆಂಡ್ ಟು ದ ರೈಟ್ ಆಫ್ ಪಿ. ಪಿ ಇಲ್ಲಿ ನಾನು ಪಿ ತೊಗೊಂಡಿದ್ರೆ ಸೆಕೆಂಡ್ ರೈಟಲ್ಲಿ ಎಲ್ಲಿ ಬರುತ್ತೆ? 1 ಪರ್ಸನ್ ಗ್ಯಾಪ್ ಅಲ್ವಾ? ಫಸ್ಟ್ ರೈಟ್, ಸೆಕೆಂಡ್ ರೈಟ್, ಇಲ್ಲಿ ಕ್ಯೂ. ನೆಕ್ಸ್ಟ್, ಎಸ್ ಈಸ್ ಸಿಟಿಂಗ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಟಿ. ಟಿದು ಸೆಕೆಂಡ್ ಲೆಫ್ಟಲ್ಲಿ ಎಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಎಸ್ ಈಸ್ ನಾಟ್ ಇಮಿಡಿಯೇಟ್ ನೇಬರ್ ಆಫ್ ಪಿ. ಎಸ್ ಏನು ಬರಲ್ಲ? ಇಮಿಡಿಯೇಟ್ ನೇಬರ್ ಆಫ್ ಪಿ. ಅಂದರೆ ಎಸ್ ಇಲ್ಲಿ ಬರೋಕ್ಕೂ ಸಾಧ್ಯ ಇಲ್ಲ, ಇಲ್ಲೂ ಬರೋಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಎಸ್ ಈಸ್ ಸಿಟ್ಟಿಂಗ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಟಿ, ಟಿ ಇಲ್ಲಿ ತಗೊಂಡಿದ್ರೆ ಸೆಕೆಂಡ್ ಲೆಫ್ಟಲ್ಲಿ ಎಸ್ ಇಲ್ಲಿ ಬರುತ್ತೆ, ಅದೊಂದು ಚಾನ್ಸಸ್ ಇಲ್ಲ. ಟಿ ಇಲ್ಲಿ ತಗೊಂಡಿದ್ರೆ ಇಲ್ಲಿ ಎಸ್ ಬರೋಕ್ಕೆ ಸಾಧ್ಯ ಇದೆ, ರೈಟ್. ಇನ್ನೊಂದು ಟಿ ಇಲ್ಲಿ ತಗೊಂಡಿದ್ರೆ ಎಲ್ಲಿ ಎಸ್ ಬರೋಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಇಲ್ಲೂ ಎಸ್ ಬರಲ್ಲ, ಇಲ್ಲೂ ಎಸ್ ಬರೋಂಗಿಲ್ಲ, ರೈಟ್. ಹಾಗಿದ್ರೆ ಓನ್ಲಿ 1 ಪಾಸಿಬಿಲಿಟಿ ಇದೆ ಅಲ್ವಾ? ಯಾವುದಿದೆ? ಅರ್ಥ ಆಗ್ತಿಲ್ಲ ಅಂದರೆ ಇನ್ನೊಂದು ಡಯಾಗ್ರಾಮಲ್ಲಿ ಮಾಡಲ್ವಾ, ರೈಟ್. ಸಿ ಪಿ ಇದೆ, ಇಲ್ಲಿ ಕ್ಯೂ ಇದೆ, ರೈಟಾ? ಸೊ ಏನು ಹೇಳಿದ್ದಾರೆ? ಇಲ್ಲಿ ಎಸ್ ಬರೋಕ್ಕೆ ಸಾಧ್ಯ ಇಲ್ಲ. ಪಿದು ಅಡ್ಜಸೆಂಟಲ್ಲಿ ನಿಮಗೆ ಎಸ್ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾಟ್ ಆನ್ ಇಮಿಡಿಯೇಟ್ ನೇಬರ್ ಆಫ್ ಪಿ. ಪಿದು ಇಮಿಡಿಯೇಟ್ ನೇಬರು ಎಸ್ ಇಲ್ಲ ಅಂತಂದರೆ ಈ ಸೈಡ್ ಕೂಡ ಇಮಿಡಿಯೇಟ್ ನೇಬರ್ ಆಗುತ್ತೆ, ಇದು ಕೂಡ ಇಮಿಡಿಯೇಟ್ ನೇಬರ್ ಆಗುತ್ತೆ. ಇಲ್ಲಿ ಎಸ್ ಬರೋಕ್ಕೆ ಸಾಧ್ಯ ಇಲ್ಲ, ಇಲ್ಲೂ ಕೂಡ ಎಸ್ ಬರೋಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನಾನು ಇಲ್ಲಿ ಟಿ ತೊಗೊಂಡಿದ್ರೆ ಸೆಕೆಂಡ್ ಲೆಫ್ಟು ಎಸ್ ಆಗುತ್ತೆ, ಹಾಗಿದ್ರೆ ಕಂಪಲ್ಸರಿ ಇಲ್ಲಿ ಎಸ್ ಬರುತ್ತಾ? ಹಾಗಿದ್ರೆ ಇದು ಸಾಧ್ಯ ಇಲ್ಲ. ಒಂದು ವೇಳೆ ನಾನು ಇಲ್ಲಿ ಟಿ ತೊಗೊಂಡಿದ್ರೆ ಟಿದು ಸೆಕೆಂಡ್ ಲೆಫ್ಟಲ್ಲಿ ಎಸ್ ಇಲ್ಲಿ ಬರುತ್ತೆ, ರೈಟಾ? ಇದೊಂದು ಪಾಸಿಬಿಲಿಟಿ ಆಗುತ್ತಾ? ನೀವು ಇಲ್ಲಿ ಇಲ್ಲಂತೂ ಬರೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಟಿ ತೊಗೊಂಡಿದ್ರೆ ಅಂದ್ಕೊಳ್ಳಿ, ಇಲ್ಲಿ ಟಿದು ಇಲ್ಲಂತೂ ಬರೋಕ್ಕೆ ಸಾಧ್ಯ ಇಲ್ಲ. ಟಿದು ಸೆಕೆಂಡ್ ಲೆಫ್ಟಲ್ಲಿ ಎಸ್, ಬಟ್ ಇಲ್ಲಿ ಏನಾಗ್ತಾ ಇದೆ? ಪಿದು ಇಮಿಡಿಯೇಟ್ ನೇಬರು ಎಸ್ ಆಗ್ತಾ ಇದೆ ಅಗೇನ್. ಸೊ ಏನಾಗುತ್ತೆ? ಇದು ರಾಂಗ್ ಆಗುತ್ತೆ, ರೈಟ್. ಅರ್ಥ ಆಯಿತಾ? ನೆಕ್ಸ್ಟ್ ಏನಿದೆ? ಎಸ್ ಇಸ್ ನಾಟ್ ಇಮಿಡಿಯೇಟ್ ನೇಬರ್ ಆಫ್ ಪಿ, ಆಯಿತಾ? ಹೂ ಈಸ್ ಸಿಟಿಂಗ್ ಇಮಿಡಿಯೇಟ್ ರೈಟ್ ಆಫ್ ಕ್ಯೂ ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಏನಿದೆ? ಕ್ಯೂ ಈಸ್ ಸಿಟಿಂಗ್ ಸೆಕೆಂಡ್ ಟು ದ ರೈಟ್ ಆಫ್ ಪಿ. ಪಿದು ಸೆಕೆಂಡ್ ರೈಟಲ್ಲಿ, ಪಿದು ಸೆಕೆಂಡ್ ರೈಟ್ ಅಲ್ವಾ? ಓ, ಪಿದು ಸೆಕೆಂಡ್ ಲೆಫ್ಟ್ ಆಯಿತು ಇದು. ಓಕೆ, ಒನ್ಸ್ ಅಗೇನ್ ವಿ ವಿಲ್ ಅರೇಂಜ್. ಏನಿದೆ? ಟೋಟಲ್ ಎಷ್ಟು ಜನ ಇದ್ದಾರೆ? 6 ಮೆಂಬರ್ಸ್ ಆದರೆ ಪಿದು ಸೆಕೆಂಡ್ ರೈಟಲ್ಲಿ ಏನಿದೆ? ಕ್ಯೂ ಇದೆ ಅಂತ ಹೇಳಿದ್ದಾರೆ. ಅಗೇನ್ ಎಸ್ ಇಸ್ ನಾಟ್ ಇಮಿಡಿಯೇಟ್ ನೇಬರ್ ಆಫ್ ಪಿ. ಎಸ್ ಇಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ, ರೈಟ್. ಎಸ್ ಇಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ಟಿದು ಸೆಕೆಂಡ್ ಲೆಫ್ಟಲ್ಲಂತೂ ಇಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ತೊಗೊಳ್ಬೋದಾ ನಾನು? ಟಿದು ಸೆಕೆಂಡ್ ಲೆಫ್ಟಲ್ಲಿ ಎಸ್, ಟಿದು ಸೆಕೆಂಡ್ ಲೆಫ್ಟಲ್ಲಿ ಎಸ್ ತೊಗೊಂಡಿದ್ರೆ ಇಲ್ಲಿ ಪಿ ನೇಬರ್ ಆಗುತ್ತೆ, ಅದು ಕೂಡ ಬರೋಂಗಿಲ್ಲ. ಓಕೆ, ಕರೆಕ್ಟಾ? ನೆಕ್ಸ್ಟ್ ಏನು ಕೇಳಿದ್ದಾರೆ ಕ್ವಶನ್ನು? ಹೂ ಈಸ್ ಸಿಟಿಂಗ್ ಇಮಿಡಿಯೇಟ್ ರೈಟ್ ಆಫ್ ಕ್ಯೂ. ಕ್ಯೂದು ಇಮಿಡಿಯೇಟ್ ರೈಟಲ್ಲಿ ಯಾರು ಕೂತಿದ್ದಾರೆ? ಎಸ್ ಕೂತಿದೆ. ಕ್ಯೂದು ಇಮಿಡಿಯೇಟ್ ರೈಟಲ್ಲಿ ಯಾರಿದ್ದಾರೆ? ಎಸ್ ಇದ್ದಾರೆ. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ನಾವು ವಾಟ್ ಈಸ್ ದ ನೆಕ್ಸ್ಟ್ ಕ್ವಶನ್? ಎ ಬಿ ಸಿ ಡಿ ಜಿ ಇ ಎಫ್ ಜಿ ಆರ್ ಸಿಟಿಂಗ್ ಅರೌಂಡ್ ಅ ಸರ್ಕ್ಯುಲರ್ ಟೇಬಲ್ ಫೇಸಿಂಗ್ ಅ ಸೆಂಟರ್. ಎಷ್ಟು ಜನ ಇದ್ದಾರೆ? 1 2 3 4 5 6 7 ಮೆಂಬರ್ಸ್ ಇದ್ದಾರೆ. 7 ಮೆಂಬರ್ಸನ್ನು ಹೇಗೆ ಮಾಡ್ತೀರಾ? 1 2 3 4 5 6 ಆ್ಯಂಡ್ ಹಿಯರ್ 1 ಈಸ್ 7. ಎಲ್ಲಾದರೂ ನೀವು ಮಾಡ್ಕೊಳ್ಬೋದು, ಎಲ್ಲಾದರೂ ಕೂಡ 3 4 5 6 ಆ್ಯಂಡ್ 7 ಈ ಕಡೆ ಆದರೂ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಏನಿದೆ? ದೇ ಆಲ್ ಆರ್ ಫೇಸಿಂಗ್ ಸೆಂಟರ್. ದೇ ಆಲ್ ಆರ್ ಫೇಸಿಂಗ್ ವಾಟ್? ಸೆಂಟರ್ ಅಂತ ಕೊಟ್ಟಿದ್ದಾರೆ. ಅಗೇನ್ ಓನ್ಲಿ 1 ಪರ್ಸನ್ ಸಿಟ್ ಬಿಟ್ವೀನ್ ಎ ಆ್ಯಂಡ್ ಜಿ. ಓನ್ಲಿ 1 ಪರ್ಸನ್ ಸಿಟ್ ಬಿಟ್ವೀನ್ ಎ ಆ್ಯಂಡ್ ಜಿ ವೆನ್ ಕೌಂಟೆಡ್ ಫ್ರಮ್ ರೈಟ್ ಆಫ್ ಎ. ಎದು ನೀವು ಏನು ಮಾಡ್ಬೋದು? ಇದರಲ್ಲಿ ಜಾಸ್ತಿ ದೊಡ್ಡದು ಇದ್ದರೆ ಪಝಲ್ಲು ನೀವು ಸೈಡಲ್ಲಿ ಇನ್ಫಾರ್ಮೇಷನ್ ಬರ್ಕೊಂಡು ಕೂಡ ನೀವು ಅದನ್ನು ಸಾಲ್ವ್ ಮಾಡ್ಬೋದು. ಆವಾಗೇನಾಗುತ್ತೆ? ನಿಮಗೆ ಪದೇ ಪದೇ ಪ್ಯಾರಾಗ್ರಾಫನ್ನು ಮೀನ್ಸ್ ಪಝಲನ್ನು ಓದೋದು ಅವಶ್ಯಕತೆ ಇರಲ್ಲ. ಬಿಕಾಸ್ ಸಿ ಏನಿದೆ? 1 ಪರ್ಸನ್ ಸಿಟ್ ಬಿಟ್ವೀನ್ ಎ ಆ್ಯಂಡ್ ಜಿ ವೆನ್ ಕೌಂಟೆಡ್ ಫ್ರಮ್ ರೈಟ್ ಆಫ್ ಎ. ಇಲ್ಲಿ ಬರ್ಕೊಳ್ಳೋಣ. ರೈಟ್ ಆಫ್ ಎ, ರೈಟ್ ಆಫ್ ಎ ಇಂದ ಮಾಡಿದರೆ ಏನಿದೆ? 1 ಪರ್ಸನ್ ಇದೆ. ಈ ಥರ ನೀವು ಅರೇಂಜ್ ಮಾಡ್ಬೋದು ರೈಟ್ ಆಫ್ ಎ ಇಂದ. ಓಕೆ, ನೆಕ್ಸ್ಟ್ ಏನಿದೆ? ಓನ್ಲಿ 1 ಪರ್ಸನ್ ಸಿಟ್ ಬಿಟ್ವೀನ್ ಜಿ ಆ್ಯಂಡ್ ಎಫ್. ಜಿ ಆ್ಯಂಡ್ ಎಫ್ ಈ ಸೈಡ್ ಅಂತೂ ಬರೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಜಿ ಆ್ಯಂಡ್ ಎಫ್ಗೆ 1 ಪರ್ಸನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್
ಓನ್ಲಿ 1% ಸೆಟ್ ಬಿಟ್ವೀನ್ ಎ ಆ್ಯಂಡ್ ಬಿ. ಇಲ್ಲಂತೂ ಸಾಧ್ಯ ಇಲ್ಲ, ಇಲ್ಲಿ ಬರುತ್ತಾ ಓನ್ಲಿ 1% ಸೆಟ್ ಬಿಟ್ವೀನ್ ಎ ಆ್ಯಂಡ್ ಬಿ. ಆಲ್ಸ್ ನೀವು ಡೈರೆಕ್ಟಾಗಿ ಅರೇಂಜ್ ಕೂಡ ಮಾಡ್ಕೋಬೋದು. ಹೇಗೆ ನೋಡಿ, 1% ಸೆಟ್ ಬಿಟ್ವೀನ್ ವಾಟ್, ಓನ್ಲಿ 1% ಸೆಟ್ ಬಿಟ್ವೀನ್ ಎ ಆ್ಯಂಡ್ ಜಿ ವೆನ್ ಕೌಂಟೆಡ್ ಫ್ರಮ್ ರೈಟ್ ಆಫ್ ಎ. ಇಲ್ಲಿ ಎ ತೊಗೊಂಡಿದ್ರೆ ರೈಟ್ ಆಫ್ ಎ ಅಂತ ಕೌಂಟ್ ಮಾಡಿದರೆ 1% ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ನೆಕ್ಸ್ಟ್, ಓನ್ಲಿ 1% ಸೆಟ್ ಬಿಟ್ವೀನ್ ಜಿ ಆ್ಯಂಡ್ ಎಫ್. ಜಿ 1% ಅಂದರೆ ಇಲ್ಲಿ ಬರೋ ಚಾನ್ಸಸ್ ಇತ್ತು, ಬಟ್ ಆಲ್ರೆಡಿ ಇಲ್ಲಿಯೇ ಇದೆ. ಹಾಗಿದ್ರೆ ಓನ್ಲಿ 1 ಪಾಸಿಬಿಲಿಟಿ ಇಲ್ಲಿ ಎಫ್ ಬರುತ್ತೆ. ಅಗೇನ್ ಓನ್ಲಿ 1% ಸೆಟ್ ಬಿಟ್ವೀನ್ ಎ ಆ್ಯಂಡ್ ಬಿ. ಬಿ ಅಂತ ಇಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ, ಸೊ ಹಾಗಿದ್ರೆ ಬಿ ಇಲ್ಲೇ ಮಾತ್ರ ಪಾಸಿಬಲ್ ಇದೆ. ಓನ್ಲಿ 2% ಸೆಟ್ ಬಿಟ್ವೀನ್ 2 ಪೀಪಲ್ ಸೆಟ್ ಬಿಟ್ವೀನ್ ಸಿ ಆ್ಯಂಡ್ ಎಫ್. ಎಫ್ ಇದೆ ಇಲ್ಲಿದೆ ರೈಟ್. 2% ಕೂತ್ಕೊಳ್ಬೇಕು. ಯಾವ ಸೈಡಿಂದ ನಿಮಗೆ ಹೇಳಿದ್ದಾರೆ ಅಲ್ಲಿ, ಯಾವ ಸೈಡಿಂದ ನಿಮಗೆ ಮೆನ್ಷನ್ ಮಾಡಿಲ್ಲ. ಇಲ್ಲಿ ನೋಡಿ, 2 ಸೈಡಿಂದ ಇಲ್ಲೂ ಕೂಡ ಸಿ ಬರ್ಬೋದು, ಇಲ್ಲಿ ಸಿ ಬರೋಕ್ಕೆ ಸಾಧ್ಯನಾ? 2% ಬಿಟ್ಟಿದ್ರೆ ಇಲ್ಲಿ ಸಿ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಸಿ ಇಲ್ಲಿ ಕನ್ಫರ್ಮ್ ಆಗುತ್ತೆ. ಅಗೇನ್ ವಾಟ್, ಓನ್ಲಿ 1% ಸೆಟ್ ಬಿಟ್ವೀನ್ ಇ ಆ್ಯಂಡ್ ಬಿ. ಬಿ ಅಂತೂ ಇಲ್ಲಿದೆ 1%, ಸೊ ಇಲ್ಲಿದ್ದರೆ ಇಲ್ಲಿ ಎ ಇದೆ ಆಲ್ರೆಡಿ. ಹಾಗಿದ್ರೆ ಎಲ್ಲಿ ಬರುತ್ತೆ? ಇಲ್ಲಿ ಇ ಬರುತ್ತೆ. ಉಳಿದಿರೋ 1% ಯಾರು? ಎ ಬಿ ಸಿ ಡಿ ರೈಟ್. ಉಳಿದಿರೋ 1% ಡಿ. ಹಾಗಿದ್ರೆ ಕ್ವಶನ್ ಏನು ಕೇಳಿದ್ದಾರೆ, ಹೌ ಮೆನಿ ಪೀಪಲ್ ಸೆಟ್ ಬಿಟ್ವೀನ್ ಡಿ ಆ್ಯಂಡ್ ಎ ವೆನ್ ಕೌಂಟೆಡ್ ಫ್ರಮ್ ಲೆಫ್ಟ್ ಆಫ್ ಡಿ. ಡಿದು ಲೆಫ್ಟಿಂದ ಕೌಂಟ್ ಮಾಡಿದರೆ ನೋಡಿ, ಲೆಫ್ಟಿಂದ ಕೌಂಟ್ ಮಾಡಿದರೆ ಸಿ ಡಿ ಈಸ್ ಹಿಯರ್. ಡಿದು ರೈಟಿಂದ ಕೌಂಟ್ ಮಾಡಿದರೆ 0 ಮೆಂಬರ್ಸ್ ಇದ್ದಾರೆ, ಬಿಕಾಸ್ ದೇ ಆರ್ ಇಮಿಡಿಯೇಟ್ ನೇಬರ್ಸ್. ಲೆಫ್ಟಿಂದ ಕೌಂಟ್ ಮಾಡಿದರೆ ಎಷ್ಟು ಜನ ಇದ್ದಾರೆ? 1 2 3 4 5 ರೈಟ್. ಎವರೆಗೆ ಡಿ ಟು ಎ ಎಷ್ಟು ಜನ ಇದ್ದಾರೆ? ಲೆಫ್ಟಿಂದ ಕೌಂಟ್ ಮಾಡಿದರೆ 1 2 3 4 5 ಮೆಂಬರ್ಸ್ ಇದ್ದಾರೆ. ಎಷ್ಟು ಜನ ಇದ್ದಾರೆ? ಟೋಟಲ್ 5 ಮೆಂಬರ್ಸ್ ಇದ್ದಾರೆ. ಯಾವಾಗ? ಲೆಫ್ಟಿಂದ ಕೌಂಟ್ ಮಾಡಿದರೆ. ನೋಡಿ, ಆಪ್ಷನಲ್ಲಿ 0 ಕೂಡ ಮೆನ್ಷನ್ ಮಾಡಿದ್ದಾರೆ, ಬಟ್ ಅಲ್ಲಿ ಕ್ಲಿಯರಾಗಿ ಓದ್ಕೊಳ್ಬೇಕು ಯಾವ ಸೈಡಿಂದ ರೈಟ್, ಯಾವ ಸೈಡಿಂದ. ಲೆಫ್ಟ್ ಆಫ್ ಡಿ ಅಂದರೆ 5 ಮೆಂಬರ್ಸ್ ಇದ್ದಾರೆ. ಓಕೆ, ನೆಕ್ಸ್ಟ್ ಒನ್. Next, what? F, G, H, I, J, K and X are sitting around a circular table facing the center of the table. Okay, and X sit to the immediate right of F. ಎಷ್ಟು ಜನ ಇದ್ದಾರೆ ಟೋಟಲ್? 1 2 3 4 5 6 7. Here also 7 members ಇದ್ದಾರೆ. They are facing a center, right? They are facing a center. X sit immediate right of F. ಎಫ್ದು ಇಮಿಡಿಯೇಟ್ ರೈಟ್ಗೆ ಎಚ್ ಇದೆ ಅಂತ ಹೇಳ್ತಾ ಇದ್ದಾರೆ ರೈಟ್ ಅಲ್ವಾ. ಎಫ್ ಇಲ್ಲಿ ತೊಗೊಂಡಿದ್ರೆ ಇಮಿಡಿಯೇಟ್ ರೈಟ್ ಎಚ್. ನೀವು ಇಲ್ಲಿ ಕೂಡ ತೊಗೊಳ್ಬೋದು, ಇಲ್ಲಿ ಕೂಡ ತೊಗೊಳ್ಬೋದು, ಎಲ್ಲಾದರೂ ತೊಗೊಳ್ಬೋದು, ಎಲ್ಲಿಂದಾದರೂ ನೀವು ಸ್ಟಾರ್ಟ್ ಮಾಡ್ಬೋದು. ಓನ್ಲಿ 3 ಪೀಪಲ್ ಸೆಟ್ ಬಿಟ್ವೀನ್ ಎಚ್ ಆ್ಯಂಡ್ ಜಿ ವೆನ್ ಕೌಂಟೆಡ್ ಫ್ರಮ್ ಲೆಫ್ಟ್ ಆಫ್ ಎಚ್ ಅಂತ ಹೇಳಿದ್ದಾರೆ. ಎಚ್ದು ಲೆಫ್ಟಿಂದ ಕೌಂಟ್ ಮಾಡಿದರೆ ಇಲ್ಲಿ 3 ಪರ್ಸನ್ಸ್ ಇದ್ದಾರೆ. ಲೆಫ್ಟ್ ಅಂದರೆ ಯಾವುದಾಗುತ್ತೆ? ದಿಸ್ ಸೈಡ್ ಅಲ್ವಾ. ಹಾಗಿದ್ರೆ 3% 1 2 3. ಹಾಗಿದ್ರೆ ಜಿ ಇದು ಬರುತ್ತೆ, ಇಲ್ಲಿ ಬರುತ್ತೆ ರೈಟಾ. ನೆಕ್ಸ್ಟ್ ಏನಿದೆ? ಎಕ್ಸ್ ಸಿಟ್ ಥರ್ಡ್ ಟು ದ ರೈಟ್ ಆಫ್ ಎಫ್. ಎಫ್ದು ಥರ್ಡ್ ರೈಟಲ್ಲಿ. ಥರ್ಡ್ ರೈಟಲ್ಲಿ ಫಸ್ಟ್ ರೈಟ್, ಸೆಕೆಂಡ್ ರೈಟ್ ಆ್ಯಂಡ್ ಥರ್ಡ್ ರೈಟ್. ಥರ್ಡ್ ರೈಟ್ ಅಂದರೆ 2 ಗ್ಯಾಪ್ ಇರುತ್ತೆ. ಯಾರಿದ್ದಾರೆ? ಎಕ್ಸ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಐ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಕೆ. ಕೆದು ಇಮಿಡಿಯೇಟ್ ರೈಟಲ್ಲಿ ಏನಿದೆ? ಆ ಇದೆ, ಅಂದರೆ ಇಬ್ಬರು ಜೊತೆನೇ ಬರಬೇಕು ರೈಟ್. ಹಾಗಿದ್ರೆ ಓನ್ಲಿ 1 ಪ್ಲೇಸಲ್ಲಿ 1 ಕಡೆ ಮಾತ್ರ ಖಾಲಿ ಇದೆ ರೈಟ್. ಇಲ್ಲಿ ಓನ್ಲಿ 1% ಖಾಲಿ ಇದೆ, ಇಲ್ಲಿ ತೊಗೊಳಕ್ಕೆ ಸಾಧ್ಯನಾ? ನೋ ರೈಟ್. ಹಾಗಿದ್ರೆ ಐ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಕೆ. ಇಮಿಡಿಯೇಟ್ ರೈಟ್ ಆಫ್ ಕೆ ಯಾರಿದ್ದಾರೆ? ಐ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಉಳಿದಿರೋ 1% ಯಾರು? ಎಫ್, ಜಿ, ಎಚ್, ಐ, ಜೆ. ವಾಟ್? ಜೆ ರೈಟ್. ಸೊ ಕ್ವಶನ್ ಏನು ಕೇಳಿದ್ದಾರೆ, ಹೌ ಮೆನಿ ಪೀಪಲ್ ಸೆಟ್ ಬಿಟ್ವೀನ್ ಜೆ ಆ್ಯಂಡ್ ಕೆ. ಜೆ ಮತ್ತು ಕೆ ನಡುವೆ ಎಷ್ಟು ಜನ ಕೂತಿದ್ದಾರೆ ವೆನ್ ಕೌಂಟೆಡ್ ಫ್ರಮ್ ಲೆಫ್ಟ್ ಆಫ್ ಕೆ. ಲೆಫ್ಟ್ ಆಫ್ ಕೆ. ಕೆ ಇದು ರೈಟಲ್ಲಿ, ದಿಸ್ ಈಸ್ ಅ ರೈಟ್ ಸೈಡ್, ದಿಸ್ ಈಸ್ ಅ ಲೆಫ್ಟ್ ಸೈಡ್. ಲೆಫ್ಟ್ ಸೈಡಿಂದ ಕೌಂಟ್ ಮಾಡಿದ್ದಾರೆ. ಕೆ ಜೆ ನಡುವೆ ಎಷ್ಟು ಜನ ಇದ್ದಾರೆ? 2 ಮೆಂಬರ್ಸ್. ಹೌ ಮೆನಿ ಮೆಂಬರ್ಸ್ ಆರ್ ದೇರ್? 2 ಜನ ಇದ್ದಾರೆ ರೈಟ್. ಹೌ ಮೆನಿ? 2 ಮೆಂಬರ್ಸ್. ಓಕೆನಾ? ಐ ಹೋಪ್ ಎಲ್ರಿಗೂ ಅರ್ಥ ಆಗ್ತಿದೆ. ನೆಕ್ಸ್ಟ್, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಸ್ಟ್ರೇಟ್ ಲೈನಲ್ಲಿ ಕೂತಿದ್ದಾರೆ. ಎಲ್ಲರೂ ನಾರ್ತ್ ಕಡೆ ಫೇಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಕೆ ಇಸ್ ಸಿಟಿಂಗ್ ಸೆಕೆಂಡ್ ಫ್ರಮ್ ದ ರೈಟ್ ಸೈಡ್ ಇನ್ ದ ರೂಮ್.
ಕೆ ಇಸ್ ಸಿಟ್ಟಿಂಗ್ ಸೆಕೆಂಡ್ ಫ್ರಮ್ ದ ರೈಟ್ ಸೈಡಿಂದ ರೋ, ಸೆಕೆಂಡ್ ರೈಟ್ ಸೈಡಿಂದ ಸೆಕೆಂಡಲ್ಲಿ ಕೂತಿದೆ. ಆರ್ ಇಸ್ ಸಿಟ್ಟಿಂಗ್ ಫಿಫ್ತ್ ಟು ದ ರೈಟ್ ಆಫ್ ಸಿ, ಎಲ್ ಈಸ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಸಿ. ಸೊ ಸರ್ಟೈನ್ ನಂಬರ್ ಆಫ್ ಪೀಪಲ್, ಇಲ್ಲಿ ನೋಡಿ ಇನ್ನೊಂದು ಈ ಟೈಪ್ ಕ್ವಶನ್ ಏನಿದೆ, ಸರ್ಟೈನ್ ನಂಬರ್ ಆಫ್ ಪೀಪಲ್ ಅಂದರೆ ಇಲ್ಲಿ ನಿಮಗೆ ಏನು ಕೊಟ್ಟಿಲ್ಲ, ನಿಮಗೆ ಎಷ್ಟು ಜನ ಇದ್ದಾರೆ ಅಂತ ನಿಮ್ಗೆ ಕೊಟ್ಟಿದ್ದಾರಾ? ಇಲ್ಲ. ಎಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಕೊಟ್ಟಿದ್ದಾರಾ? ಇಲ್ಲ. ರೈಟ್, ಎಷ್ಟು ಜನ ಇದ್ದಾರೆ ನಿಮಗೆ ಅದನ್ನು ಕೊಟ್ಟಿಲ್ಲ. ಓಕೆ, ನೀವು ಅದನ್ನು ನೀವು ಫೈಂಡ್ ಮಾಡಬೇಕು, ಹೌ ಮೆನಿ ಪರ್ಸನ್ ಅಂತ. ಓಕೆ, ಎಷ್ಟು ಜನ ಇದ್ದಾರೆ ಅಂತ ಅದನ್ನು ನೀವು ಫೈಂಡ್ ಮಾಡ್ಕೊಳ್ಬೇಕಾಗತ್ತೆ ಬೈ ಸಾಲ್ವಿಂಗ್ puzzle only. So certain number of people are sitting in a straight line, all are facing in a north direction. K is sitting second from the right side of the row, R is sitting fifth to the right of C, and L is the immediate left of C, and only 3% sit between K and R. ಓಕೆ, ಸೊ ಹಾಗಿದ್ರೆ ನಾವು ಸ್ಟಾರ್ಟ್ ಮಾಡೋಣ. ಏನಂತ ಹೇಳ್ತಾ ಇದ್ದಾರೆ? ಸಿಟ್ಟಿಂಗ್ ಇನ್ ಅ ಸ್ಟ್ರೇಟ್ ಲೈನ್, ಸಿಟ್ಟಿಂಗ್ ಇನ್ ಅ ಸ್ಟ್ರೇಟ್ ಲೈನ್. 2 ಪಾಸಿಬಿಲಿಟೀಸನ್ನು ನಾವು ಮಾಡ್ಕೊಳ್ಳೋಣ. ಇಲ್ಲಿ ಸರ್ಟೈನ್ ನಂಬರ್ ಆಫ್ ಎಷ್ಟು ಜನ ಪೀಪಲ್ ಇದ್ದಾರೆ ನಿಮ್ಗೆ ಗೊತ್ತಿಲ್ಲ, ರೈಟ್? ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಏನಿದೆ? ಸ್ಟ್ರೇಟ್ ಲೈನಲ್ಲಿ ಕೂತಿದ್ದಾರೆ. ಇಲ್ಲೊಂದು ಹೇಳಿದ್ದಾರೆ, ದಿಸ್ ಈಸ್ ಅ ಲೆಫ್ಟ್ ಹ್ಯಾಂಡ್, ದಿಸ್ ಈಸ್ ಅ ರೈಟ್ ಹ್ಯಾಂಡ್ ಅಲ್ವಾ? ಸೊ ಇಲ್ಲೇನು ಹೇಳಿದ್ದಾರೆ? ಹೌ ಮೆನಿ? ಕೆ ಸಿಟ್ಟಿಂಗ್ ಸೆಕೆಂಡ್ ಫ್ರಮ್ ದ ರೈಟ್ ಸೈಡ್, ಸೆಕೆಂಡ್, ಫಸ್ಟ್ ಸೆಕೆಂಡಲ್ಲಿ ಯಾರು ಕೂತಿದ್ದಾರೆ? ಕೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಮತ್ತೆ ನಿಮಗೆ ಕೆ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲಿ ಸಿಗುತ್ತೆ ಅದನ್ನು ಫಸ್ಟ್ ಫೈಂಡ್ ಮಾಡಿ. ಏನಿದೆ? ಓನ್ಲಿ 3% ಸಿಟ್ ಬಿಟ್ವೀನ್ ಕೆ ಆ್ಯಂಡ್ ಆರ್. ಕೆ ಮತ್ತು ಆರ್ ನಡುವೆ 3 ಜನ ಕೂತಿದ್ದಾರೆ. ಈ ಸೈಡ್ ಅಂತೂ ಬರೋಕ್ಕೆ ಸಾಧ್ಯ ಇಲ್ಲ, ದೇ ಆರ್ ಆಲ್ ಆರ್ ಫೇಸಿಂಗ್ ನಾರ್ತ್, ರೈಟ್? ಈ ಸೈಡ್ ಅಂತೂ ಬಿಕಾಸ್ ಸೆಕೆಂಡ್ ಅಂತೂ ಕೇನೇ ಇದೆ, 3 ಜನ ಕೂತಿದ್ದಾರೆ. 1 2 3 ಯಾರು? ಹಾಗಿದ್ರೆ ಆರ್ ಇಲ್ಲಿ ಬರುತ್ತೆ, ದೇ ಆಲ್ ಆರ್ ಫೇಸಿಂಗ್ ನಾರ್ತ್. ನೆಕ್ಸ್ಟ್, ಆರ್ ಇಸ್ ಸಿಟ್ಟಿಂಗ್ ಫಿಫ್ತ್ ಟು ದ ರೈಟ್ ಆಫ್ ಸಿ. ಫಿಫ್ತ್ ಟು ದ ರೈಟ್ ಆಫ್ ಸಿ ಅಂತಂದರೆ ಸಿ ಇದು ಫಿಫ್ತ್ ರೈಟಲ್ಲಿ ಆರ್ ಇದೆ, ಫಿಫ್ತ್ ರೈಟಲ್ಲಿ ಆರ್ ಇದೆ ಅಂದರೆ ಗ್ಯಾಪ್ ಎಷ್ಟಿರುತ್ತೆ? 4 ಜನ ಗ್ಯಾಪ್ ಇರುತ್ತಾ? ರೈಟಲ್ಲಿ ಮೀನ್ಸ್ ಸಿ ಇಲ್ಲಿದೆ, ಆರ್ ಇಲ್ಲಿ ಬರುತ್ತೆ, ಆವಾಗ ಮಾತ್ರ ರೈಟ್ ಆಗುತ್ತೆ. ಎಷ್ಟು ಜನ ಗ್ಯಾಪ್ ಇರುತ್ತೆ? 1 2 3 4, 4 ಜನ ಗ್ಯಾಪ್ ಇರುತ್ತೆ. ದಟ್ ಈಸ್ ವಾಟ್ ಸಿ. ಓಕೆ, ಸಿ ಇದು ಫಿಫ್ತ್ ರೈಟಲ್ಲಿ ನೋಡಿ, ಫಸ್ಟ್ ರೈಟ್, ಸೆಕೆಂಡ್ ರೈಟ್, ಥರ್ಡ್ ರೈಟ್, ಫೋರ್ತ್, ಫಿಫ್ತ್. ನೆಕ್ಸ್ಟ್ ಆಯಿತಾ? ನೆಕ್ಸ್ಟ್ ಏನಿದೆ? ಎಲ್ ಈಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಸಿ. ಇಮಿಡಿಯೇಟ್ ಲೆಫ್ಟ್ ಆಫ್ ಸಿ ಯಾರಿದ್ದಾರೆ? ಎಲ್ ಇದೆ ಅಂತ ಹೇಳ್ತಾ ಇದ್ದಾರೆ, ಎಲ್. ಓಕೆ, ನೆಕ್ಸ್ಟ್ ಟಿ ಈಸ್ ಸಿಟ್ಟಿಂಗ್ ಫೋರ್ತ್ ಟು ದ ಲೆಫ್ಟ್ ಆಫ್ ಎನ್. ಎಂದು ಫೋರ್ತ್ ಲೆಫ್ಟಲ್ಲಿ, ಎನ್ ಎಲ್ಲಿ ತೊಗೊಳ್ಬೇಕು ಅದನ್ನು ಗೊತ್ತಿಲ್ಲ ಬಿಡಿ. ಅದನ್ನು ಮತ್ತೇನಿದೆ? ಓನ್ಲಿ 8% ಆರ್ ಸಿಟ್ಟಿಂಗ್ ಬಿಟ್ವೀನ್ ಡಬ್ಲ್ಯೂ ಆ್ಯಂಡ್ ಎನ್. ಡಬ್ಲ್ಯೂ ಈಸ್ ಸಿಟ್ಟಿಂಗ್ ಲೆಫ್ಟ್ ಆಫ್ ಟಿ. ಟಿ ಇದು ಲೆಫ್ಟಲ್ಲಿ. ಎಲ್ ಈಸ್ ಥರ್ಡ್ ಟು ದ ರೈಟ್ ಆಫ್ ಎನ್. ಎಂದು ಥರ್ಡ್ ರೈಟಲ್ಲಿ ಏನಿದೆ? ಎಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಎಂದು ಥರ್ಡ್ ರೈಟಲ್ಲಿ, ಎಲ್ ಈಸ್ ಸಿಟ್ಟಿಂಗ್ ಥರ್ಡ್ ಟು ದ ರೈಟ್ ಆಫ್ ಎನ್. ಹಾಗಿದ್ರೆ ಗ್ಯಾಪ್ ಎಷ್ಟಿರುತ್ತೆ? 2% ಗ್ಯಾಪ್ ಇರುತ್ತೆ, ರೈಟ್? 2% ಗ್ಯಾಪ್ ಇರುತ್ತೆ. ಇಲ್ಲಿ ಬರುತ್ತಾ? 2% ಗ್ಯಾಪ್. ಹಾಗಿದ್ರೆ ಎನ್ ಇಲ್ಲಿ ಬರುತ್ತೆ ನೋಡಿ, ಥರ್ಡ್ ರೈಟ್, ಫಸ್ಟ್ ರೈಟ್, ಸೆಕೆಂಡ್, ಥರ್ಡ್ ರೈಟ್. ಓಕೆನಾ? ಇವಾಗ ಎನ್ ಜೊತೆ ಕನೆಕ್ಟ್ ಮಾಡ್ಬೋದಾ? ಎನ್ ಜೊತೆ ನಾವು ಏನನ್ನು ಕನೆಕ್ಟ್ ಮಾಡ್ಬೋದು? ಡಬ್ಲ್ಯೂ ಅನ್ನು ಕನೆಕ್ಟ್ ಮಾಡ್ಬೋದಾ? ಎಷ್ಟು ಜನ ಇದ್ದಾರೆ? ಡಬ್ಲ್ಯೂ ಸಿ. ಅದನ್ನು ಆಮೇಲೆ ನೋಡಿ ಏನಿದೆ? ಟಿ ಸಿಟ್ಟಿಂಗ್ ಫೋರ್ತ್ ಟು ದ ಲೆಫ್ಟ್ ಆಫ್ ಎನ್. ಎಂದು ಫೋರ್ತ್ ಲೆಫ್ಟಲ್ಲಿ. ಸಿ ಫೋರ್ತ್ ಲೆಫ್ಟ್ ಅಂದರೆ ಈ ಸೈಡ್ ಬರುತ್ತೆ. 1 2 3 ಫೋರ್ತ್ ಲೆಫ್ಟಲ್ಲಿ ಎಷ್ಟು ಜನ ಯಾರಿದ್ದಾರೆ? ಟಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅಗೇನ್ ಎಲ್ ಇಸ್ ವಾಟ್? ಡಬ್ಲ್ಯೂ ಇಸ್ ಸಿಟ್ಟಿಂಗ್ ಲೆಫ್ಟ್ ಆಫ್ ಟಿ. ಟಿ ಇದು ಲೆಫ್ಟಲ್ಲಿ ಅಂದರೆ ಈ ಸೈಡ್ ಇದೆ, ಡಬ್ಲ್ಯೂ ಎಲ್ಲಿದೆ? ಈ ಸೈಡ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅಗೇನ್ ಡಬ್ಲ್ಯೂ ಮತ್ತು ಎನ್ ನಡುವೆ ಏನಿತ್ತು ರಿಲೇಷನು? ಓನ್ಲಿ 8% ಆರ್ ಸಿಟ್ಟಿಂಗ್ ಬಿಟ್ವೀನ್ ಡಬ್ಲ್ಯೂ ಆ್ಯಂಡ್ ಎನ್. ಎನ್ ಮತ್ತು ಡಬ್ಲ್ಯೂ ನಡು 8 ಜನ ಕೂತಿರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ 8 ಜನ. ಎನ್ ಇಲ್ಲಿದೆ ಲೆಫ್ಟಲ್ಲಿ, ಬಿಕಾಸ್ ಇದು ಲೆಫ್ಟಲ್ಲಿ ಬರಬೇಕು. ಈ ಸೈಡ್ ಕೂಡ ನಾವು ಅರೇಂಜ್ ಮಾಡ್ಕೊಳ್ಬೋದಿತ್ತು, ಬಟ್ ಅವರು ಲೆಫ್ಟ್ನಂತ ಮೆನ್ಷನ್ ಮಾಡಿದ್ದಾರೆ. 1 2 3 4. ಇನ್ನು ಎಷ್ಟು ಜನ ಮಾಡಬೇಕು ನಾವು? 4 ಮೆಂಬರ್ಸ್ ಅಲ್ಲ, 1 2 3 4. ಆವಾಗ 8 ಜನ ಆಗಿರ್ತಾರೆ. 1 2 3 4, 1 2 3 4. ಹಾಗಿದ್ರೆ ಡಬ್ಲ್ಯೂ ಇಲ್ಲಿ ಬಂದಿರುತ್ತೆ. ಇನ್ ಬಿಟ್ವೀನ್ ಆಫ್ ದಮ್ ಎಷ್ಟು ಜನ ಇದ್ದಾರೆ? 8 ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇನಾ? ರೈಟ್? ಮತ್ತೇನಾದರೂ ಕೊಟ್ಟಿದ್ದಾರಾ? ಸರಿ ಆಯಿತಾ? ಎಲ್ಲ ಇನ್ಫಾರ್ಮೇಷನು. ಕೆ ಆ್ಯಂಡ್ ಐ. ಟಿ ಸಿಟ್ಟಿಂಗ್ ಫೋರ್ತ್ ಟು ದ ಲೆಫ್ಟ್ ಆಫ್ ಎನ್. ಓನ್ಲಿ 3% ಸಿಟ್ಟಿಂಗ್ ಬಿಟ್ವೀನ್, ಓನ್ಲಿ 8% ಸಿಟ್ಟಿಂಗ್ ಬಿಟ್ವೀನ್ ಡಬ್ಲ್ಯೂ ಆ್ಯಂಡ್ ಎನ್, ರೈಟ್? ಅಗೇನ್ ಆಲ್ಸೋ ಡಬ್ಲ್ಯೂ is sitting ಲೆಫ್ಟ್ ಆಫ್ ಟಿ. ಟಿ ಇದು ಲೆಫ್ಟಲ್ಲೇ ಇದೆ.
ಎಲ್ ಇಸ್ ಸಿಟ್ಟಿಂಗ್ ಥರ್ಡ್ ಟು ದ ರೈಟ್ ಆಫ್ ಎನ್? ಎಸ್, ಕರೆಕ್ಟಾ? ಸೊ ಹಾಗಿದ್ರೆ ಕ್ವಶನ್ ಏನು ಕೇಳಿದ್ದಾರೆ? ಕ್ವಶನ್ ನಿಮಗೆ ಎಷ್ಟು ಜನ ಇದ್ದಾರೆ ಒಂದು ರೋ ಅಲ್ಲಿ ಅದನ್ನು ಕೂಡ ಕೇಳಿರ್ತಾರೆ. ಓಕೆ, ಇಲ್ಲಿ ಕ್ವಶನ್ ಏನು ಕೇಳಿದ್ದಾರೆ? ಹೌ ಮೆನಿ ಪರ್ಸನ್ಸ್ ಆರ್ ಸಿಟ್ಟಿಂಗ್ ಬಿಟ್ವೀನ್ ಟಿ ಆ್ಯಂಡ್ ಎನ್? ಹೌ ಮೆನಿ ಪರ್ಸನ್ಸ್ ಆರ್ ಸಿಟ್ಟಿಂಗ್ ಬಿಟ್ವೀನ್ ಟಿ ಆ್ಯಂಡ್ ಎನ್? ಟಿ ಮತ್ತು ಎನ್ನಲ್ಲಿ ಎಷ್ಟು ಜನ ಕೂತಿದ್ದಾರೆ? 3 ಜನ ಕೂತಿರ್ತಾರೆ. ಎಷ್ಟು ಜನ ಕೂತಿದ್ದಾರೆ? 3 ಜನ ಕೂತಿರ್ತಾರೆ. ಸಿ, ಈ ಕ್ವಶನ್ ಸಿಲಿಯಾಗಿ ಕೊಟ್ಟಿದ್ದಾರೆ ನೋಡಿ. ಏನಿದೆ? ಹೌ ಮೆನಿ ಪರ್ಸನ್ಸ್ ಆರ್ ಸಿಟ್ಟಿಂಗ್ ಬಿಟ್ವೀನ್ ಟಿ ಆ್ಯಂಡ್ ಎನ್ ಅಂತೆ. ಸಿ, ವಿಥೌಟ್ ಡೂಯಿಂಗ್ ದಿಸ್ ಕೂಡ ನೀವು ಆನ್ಸರ್ ಮಾಡ್ಬೋದಾ? ಹೇಗೆ? ಈ ಥರ ಕ್ವಶನ್ ಅಂತೂ ಕೊಟ್ಟಿರಲ್ಲ. ಬಿಕಾಸ್ ನೋಡಿ ಎಷ್ಟು ಜನ ಅರೇಂಜ್ ಆಗಿದ್ದಾರೆ ಅದನ್ನು ಕೂಡ ಕೊಟ್ಟಿರ್ತಾರೆ. ಏನಿದೆ? ಟಿ ಈಸ್ 4 ಟು ದ ಲೆಫ್ಟ್ ಆಫ್ ಎನ್ ಅಂತ ಕೊಟ್ಟಿದ್ದಾರೆ. ಅಲ್ಲಿ ನಿಮಗೆ ಆಲ್ರೆಡಿ ಗೊತ್ತಾಗುತ್ತಾ ಎಷ್ಟು ಜನ ಮಿಡಲ್ ಇದ್ದಾರೆ ಅಂದರೆ ಎಷ್ಟು ಗ್ಯಾಪ್ ಇರುತ್ತೆ? 3 ಜನನೇ ಗ್ಯಾಪ್ ಇರುತ್ತಾ? ಎಷ್ಟು ಜನ ಇರುತ್ತೆ? ಹೌ ಮೆನಿ ಪರ್ಸನ್ ಸಿಟ್ಟಿಂಗ್ ಬಿಟ್ವೀನ್ ಟಿ ಆ್ಯಂಡ್ ಎನ್? 3 ಪರ್ಸನ್ ಕೂತಿದ್ದಾರೆ. ಇಲ್ಲೂ ನೋಡಿ ಎನ್ ಲೆಫ್ಟಲ್ಲಿ 4 ಟು ದ ಲೆಫ್ಟಲ್ಲಿ ಅಂತಂದಿದ್ದಾರೆ, 3 ಗ್ಯಾಪ್ ಇರುತ್ತೆ. ರೈಟ್? ಸೊ 3 ಗ್ಯಾಪ್ ಇದೆ. ಓಕೆ, ಈ ಕ್ವಶನನ್ನು ನಾವು ಒಂದು ವೇಳೆ ಹೌ ಮೆನಿ ಪರ್ಸನ್ಸ್ ಆರ್ ಸಿಟ್ಟಿಂಗ್ ಇನ್ ಅ ರೋ ಅಂತ ಕೇಳಿದರೆ, ರೈಟ್, ಅದನ್ನು ಹೇಗೆ ಹೇಳ್ತೀರಾ? ಎಷ್ಟು ಜನ ಇದ್ದಾರೆ? 1 2 3 4 5 6 7 8 9 10 11 12 13 14 15 16 17 18 19 20 21 22 23 24. ಎಷ್ಟು ಜನ ಇದ್ದಾರೆ? 24 ಜನ ಇದ್ದಾರೆ ಅಂತ ಬಂದಿರುತ್ತೆ. ಓಕೆ, ನೆಕ್ಸ್ಟ್, a certain number of persons sitting in a row facing north. ಇಲ್ಲೂ ಕೂಡ ಸರ್ಟೇನ್ ನಂಬರ್ ಅಂತ ಕೊಟ್ಟಿದ್ದಾರೆ. 7 ಪರ್ಸನ್ ಆರ್ ಸಿಟ್ಟಿಂಗ್ ಬಿಟ್ವೀನ್ ಎ ಆ್ಯಂಡ್ ಬಿ. 7 ಪರ್ಸನ್ ಕೂತಿದ್ದಾರೆ ಎ ಮತ್ತು ಬಿ ನಡುವೆ. ಎಷ್ಟು ಜನ? 7 ಪರ್ಸನ್. ಸೊ 7 ಪರ್ಸನ್. ಎ ಇಲ್ಲಿದೆ 1 2 3 4 5 6 7. ಇಲ್ಲಿ ಕೂಡ ಎ ಕೂಡ ಬರ್ಬೋದು. ಆರ್ಎಸ್ ಬಿ ಇಲ್ಲಿ ಕೂಡ ಬರ್ಬೋದಲ್ವಾ? 1 2 3 4 5 6 7 ಈ ಥರ ಕೂಡ ಬರ್ಬೋದು. ರೈಟಾ? ನೆಕ್ಸ್ಟ್, ಸಿ ಸಿಟ್ಟಿಂಗ್ ಥರ್ಡ್ ಟು ದ ಲೆಫ್ಟ್ ಆಫ್ ಬಿ. ಇವಾಗೆಲ್ಲ ಏನು ಮಾಡ್ತಾ ಇದ್ದಾರೆ? ನಾರ್ತಲ್ಲೇ ಫೇಸ್ ಮಾಡ್ತಾ ಇರ್ತಾರೆ. ರೈಟ್? ನಾರ್ತಲ್ಲಿ ಫೇಸ್ ಮಾಡ್ತಾ ಇದ್ದಾರೆ. ನಾರ್ತಲ್ಲಿ ಫೇಸ್ ಮಾಡ್ತಾ ಇದ್ದಾರೆ. ಸಿ ಸಿಟ್ಟಿಂಗ್ ಥರ್ಡ್ ಟು ದ ಲೆಫ್ಟ್ ಆಫ್ ಬಿ. ಬಿ ಇದು ಥರ್ಡ್ ಲೆಫ್ಟಲ್ಲಿ, ಅಂದರೆ ಈ ಸೈಡ್ ಬರುತ್ತೆ. ಇಲ್ಲಿ 1 2 3 ಥರ್ಡ್ ಲೆಫ್ಟಲ್ಲಿ ಸಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿದರೆ 2 ಗ್ಯಾಪ್, ದಟ್ ಈಸ್ ಸಿ ಬಂದಿರುತ್ತೆ. ರೈಟಾ? 2 ಪರ್ಸನ್ ಆರ್ ಸಿಟ್ಟಿಂಗ್ ಬಿಟ್ವೀನ್ ಸಿ ಆ್ಯಂಡ್ ಎಫ್. ಸಿ, ಸೊ ನೋಡಿ 2 ಪರ್ಸನ್ ಇಲ್ಲಿ ಬರೋಕ್ಕಂತೂ ಸಾಧ್ಯ ಇಲ್ಲ. ಹಾಗಿದ್ರೆ ಇಲ್ಲಿ ಓನ್ಲಿ 1 ಚಾನ್ಸಸ್. ಇಲ್ಲಿ ನೋಡಿ, ಇಲ್ಲಂತೂ ಬಿ ಸಿ ಎಫ್ ಬರೋಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಬರುತ್ತೆ? ಇಲ್ಲಿ ಸಿ ಆ್ಯಂಡ್ ಎಫ್ 2 ಪರ್ಸನ್. ಓಕೆ, ನೆಕ್ಸ್ಟ್ ಏನಿದೆ? ಈ ಸಿಟ್ಟಿಂಗ್ ಸೆಕೆಂಡ್ ಟು ದ ರೈಟ್ ಆಫ್ ಎ. ಎ ಇಲ್ಲಿದೆ. ಎದ ಸೆಕೆಂಡ್ ರೈಟಲ್ಲಿ ಇ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಇಸ್ ಇಟ್ ಪಾಸಿಬಲ್ ಇನ್ ದಿಸ್ ಫಸ್ಟ್ ಅರೇಂಜ್ಮೆಂಟ್? ಸೆಕೆಂಡ್ ಟು ದ ರೈಟಲ್ಲಿ ಆಲ್ರೆಡಿ ಎಫ್ ಬಂದಿದೆ. ಇಲ್ಲಿ ಅವ್ರೇನು ಹೇಳ್ತಾ ಇದ್ದಾರೆ? ಸೆಕೆಂಡ್ ಟು ದ ರೈಟಲ್ಲಿ ಇ ಇರಬೇಕು. ಹಾಗಿದ್ರೆ ಇದೇನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಿದ್ರೆ ಇಲ್ಲಿ ಬರುತ್ತಾ? ಫಸ್ಟ್ ರೈಟ್, ಸೆಕೆಂಡ್ ರೈಟ್. ಯಾರು? ಇ ಇದ್ದಾರೆ. ಡಿ ಸಿಟ್ಟಿಂಗ್ ಫಿಫ್ತ್ ಟು ದ ಲೆಫ್ಟ್ ಆಫ್ ಇ. ಇದು ಫಿಫ್ತ್ ಲೆಫ್ಟಲ್ಲಿ ಡಿ ಇದೆ. ಸೊ ನೋಡಿ, ಫಿಫ್ತ್ ಲೆಫ್ಟ್ ಅಂದರೆ ಈ ಸೈಡ್ ಅಲ್ವಾ? ಲೆಫ್ಟ್ ಅಂದರೆ 4 ಮೆಂಬರ್ಸ್ ಗ್ಯಾಪ್. 1 2 3 4. ಇಲ್ಲಿ ಡಿ ಇಲ್ಲಿ ಬಂದಿರುತ್ತಾ? ಫಸ್ಟ್ ಲೆಫ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಲೆಫ್ಟ್. 10 ಪೀಪಲ್ ಆರ್ ಸಿಟ್ಟಿಂಗ್ ಬಿಟ್ವೀನ್ ಡಿ ಆ್ಯಂಡ್ ಜಿ. ಡಿ ಆ್ಯಂಡ್ ಜಿ ನಡುವೆ 10 ಪೀಪಲ್ ಇರಬೇಕು. ಈ ಸೈಡ್ ಕೂಡ ಬರ್ಬೋದು, ಈ ಸೈಡ್ ಕೂಡ ಬರ್ಬೋದು. ಅದನ್ನು ಫಸ್ಟ್ ಕೌಂಟ್ ಮಾಡೋಣ ಯಾವ ಸೈಡ್ ಬಂದಿರುತ್ತೆ ಅಂತ. 1 2 3 4 5 6 7 8 9 10. 10 ಪೀಪಲ್ ಗ್ಯಾಪ್ ಇರಬೇಕು ಅಂದರೆ ಜಿ ಇಲ್ಲಿ ಬರಬೇಕು. ರೈಟ್? ಬಟ್ ಇಲ್ಲೇನಿದೆ? ಎಫ್ ಇದೆ. ಇಸ್ ಇಟ್ ಪಾಸಿಬಲ್ ಅಲ್ಲಿ ಮಾಡೋಕ್ಕೆ? ಇಲ್ಲ. ಹಾಗಿದ್ರೆ ಎಲ್ಲಿ ಬರುತ್ತೆ? ನಾವು ರೈಟ್ ಹ್ಯಾಂಡಲ್ಲಿ ತೊಗೊಳ್ಬೋದು. ರೈಟ್ ಹ್ಯಾಂಡ್ ಸೈಡ್ ತೊಗೊಳ್ಬೋದಲ್ವ? ಸೊ 1 2 3 4 5. ಇನ್ನು ಎಷ್ಟು ಮೆಂಬರ್ ಬೇಕು? 5 ಅಲ್ಲ? 1 2 3 4 5 6 7 8 9 10. ಸೊ ಹಾಗಿದ್ರೆ ಇನ್ನೊಂದು ಪರ್ಸನ್ ಎಲ್ಲಿ ಬರುತ್ತೆ? ಸಿಟ್ಟಿಂಗ್ ಬಿಟ್ವೀನ್ ಡಿ ಆ್ಯಂಡ್ ಜಿ. ಇಲ್ಲೂ ಕೂಡ 10 ಮೆಂಬರ್ಸ್ ಆಯಿತು. ಓಕೆನಾ? ಇಷ್ಟೇ ಹೇಳಿದಾರ? ಓಕೆ. ಸೊ ಕ್ವಶನ್ ಏನಿದೆ? ಹೂ ಅಮಂಗ್ ದ ಫಾಲೋವಿಂಗ್ ಈಸ್ ಸಿಟ್ಟಿಂಗ್ ಎಟ್ ಎಕ್ಸ್ಟ್ರೀಮ್ ಎಂಡ್. ಎಕ್ಸ್ಟ್ರೀಮ್ ಎಂಡ್ಸಲ್ಲಿ ಯಾರು ಕೂತಿದ್ದಾರೆ? ಎಫ್ ಆ್ಯಂಡ್ ಜಿ. ಎಫ್ ಮತ್ತು ಜಿ ಕೂತಿದೆ. ಆಪ್ಷನಲ್ಲಿ 2 ಇಲ್ಲೇ. ಯಾವ್ದು ಬರುತ್ತೆ? ನನ್ ಆಫ್ ದೀಸ್ ಬಂದಿರುತ್ತೆ. ರೈಟ್? ನನ್ ಆಫ್ ದಿಸ್. ಎಫ್ ಆ್ಯಂಡ್ ಜಿ ಕೂತಿದೆ. ಓಕೆ, ನೆಕ್ಸ್ಟ್ ಕ್ವಶನ್. ಸೊ
ಸೊ ನೋಡಿ ಈ ಕ್ವಶನಲ್ಲಿ ಏನಿದೆ 8 ಪರ್ಸನ್ಸ್ ಆರ್ ದೇರ್ ಆ್ಯಂಡ್ ಸಿಟ್ಟಿಂಗ್ ಅರೌಂಡ್ ಅ ಸ್ಕ್ವೇರ್ ಟೇಬಲ್ ಅಂತ ಕೊಟ್ಟಿದ್ದಾರೆ. ಹೇಗೆ ಕೂತಿದ್ದಾರೆ? ಸ್ಕ್ವೇರಲ್ಲಿ ಕೂತಿದ್ದಾರೆ ಆ್ಯಂಡ್ ದೇ ಆರ್ ಫೇಸಿಂಗ್ ಅ ಸೆಂಟರ್. ಸ್ಕ್ವೇರಲ್ಲಿ ಕೂತಿದ್ದಾರೆ. 2 ಸ್ಕ್ವೇರ್ಸನ್ನು ನಾವು ಮಾಡ್ಕೊಳ್ಳೋಣ. ಹಾಂ, ಮತ್ತೇನು ಹೇಳಿದ್ದಾರೆ? 4 ಆಫ್ ದಮ್ ಆರ್ ಸಿಟ್ಟಿಂಗ್ ಎಟ್ ಅ ಕಾರ್ನರಲ್ಲಿ 4 ಜನ ಕೂತಿದ್ದಾರೆ ಆ್ಯಂಡ್ 4 ಆಫ್ ದಮ್ ಆರ್ ಸಿಟ್ಟಿಂಗ್ ಇನ್ ಮಿಡಲ್ ಸೈಡ್ ಆಫ್ ದ ಟೇಬಲ್. ಮಿಡಲ್ ಸೈಡಲ್ಲಿ 4 ಜನ ಕೂತಿದ್ದಾರೆ ಆ್ಯಂಡ್ ದೇ ಆರ್ ವಾಟ್ ಫೇಸಿಂಗ್. ಎಲ್ಲಿ ಫೇಸ್ ಮಾಡ್ತಾ ಇದ್ದಾರೆ? ಎಲ್ಲರೂ ಸೆಂಟರಲ್ಲಿ ಫೇಸ್ ಮಾಡ್ತಾ ಇದ್ದಾರೆ. ಸೆಂಟರಲ್ಲಿ ಫೇಸ್ ಮಾಡ್ತಾ ಇದ್ದಾರೆ, ರೈಟಾ? ಸೊ ಇಲ್ಲೂ ಕೂಡ ನೋಡಿ, ದೇ ಆರ್ ಫೇಸಿಂಗ್ ಅ ಸೆಂಟರ್, ರೈಟ್? ಸೆಂಟರಲ್ಲಿ ಫೇಸ್ ಮಾಡ್ತಾ ಇದ್ದಾರೆ. ಸೊ ಏನಿದೆ? ವಾಟ್ ಬಟ್ ದೇ ಆರ್ ನಾಟ್ ನೆಸೆಸರಿ ಇನ್ ದ ಸೇಮ್ ಆರ್ಡರ್. ಎಸ್, ಡಿ ಸಿಟ್ ಥರ್ಡ್ ಟು ದ ಲೆಫ್ಟ್ ಆಫ್ ಇ. ಥರ್ಡ್ ಟು ದ ಲೆಫ್ಟ್ ಆಫ್ ಇ ಅಲ್ಲಿ ಇದು ಥರ್ಡ್ ಲೆಫ್ಟಲ್ಲಿ ಯಾರು ಕೂತಿದ್ದಾರೆ? ಡಿ ಕೂತಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಇವಾಗ ಈ ಕಾರ್ನರಲ್ಲಿ ಕೂಡ ಬರ್ಬೋದು ಆ್ಯಂಡ್ ಮಿಡಲಲ್ಲಿ ಕೂಡ ಬರ್ಬೋದು. ಸೊ ಹಾಗಿದ್ರೆ ಮುಂದೆ ಏನಾದರೂ ಕೊಟ್ಟಿದ್ದಾರಾ? 1 ಪರ್ಸನ್ ಸಿಟ್ ಬಿಟ್ವೀನ್ ಇ ಆ್ಯಂಡ್ ಎ ಹೂ ಸಿಟ್ಸ್ ಅಟ್ ಅ ಕಾರ್ನರ್ ಆಫ್ ಅ ಟೇಬಲ್ ಅಂತ ಹೇಳಿದ್ದಾರೆ. ಕಾರ್ನರ್ ಆಫ್ ಅ ಟೇಬಲು ಎ ಕೂತಿದೆ ಅಂತ ಹೇಳ್ತಾ ಇದ್ದಾರೆ. ಎ. ಸೊ ಇವಾಗ ಎ ಇಲ್ಲಿ ಕೂತಿದೆ ಅಂದ್ಕೊಳ್ಳಿ. ಸೊ ಇಲ್ಲಿ ಬರೋಕ್ಕೆ ಸಾಧ್ಯ, ಆರಲ್ಸ್ ಇಲ್ಲಿ ಬರೋಕ್ಕೆ. ಸೊ ಮಿಡಲಲ್ಲಂತೂ ಬರಲ್ಲ. ಇನ್ ಕೇಸ್ ನಾನು ಮಿಡಲಲ್ಲಿ ಇ ತೊಗೊಂಡಿದ್ರೆ ಇಲ್ಲಿ ಎ ಬರೋಕ್ಕೆ ಸಾಧ್ಯ. ಹಾಗಿದ್ರೆ ಬಟ್ ಅವ್ರೇನು ಹೇಳಿದ್ದಾರೆ? ಎ ಕಾರ್ನರಲ್ಲೇ ಬರಬೇಕು. ಹಾಗಿದ್ರೆ ಈ ಕೂಡ ಎಲ್ಲಿ ಬಂದಿರುತ್ತೆ? ಕಾರ್ನರಲ್ಲೇ ಬಂದಿರುತ್ತೆ. ಓಕೆನಾ? ಸೊ ಇಲ್ಲಿ ಕೂಡ ಬರ್ಬೋದು. ದಿಸ್ ಈಸ್ ಒನ್ ಅರೇಂಜ್ಮೆಂಟ್, ರೈಟ್? ಸೊ ಅಗೇನ್ ಏನು ಹೇಳಿದ್ದಾರೆ? ಡಿ ಸಿ ಥರ್ಡ್ ಟು ದ ಲೆಫ್ಟ್ ಆಫ್ ಇ. ಅಂದರೆ ಇಲ್ಲಿ ಅರೇಂಜ್ ಮಾಡಿದರೆ ಇದು ಎ ಕೂಡ ಬರ್ಬೋದು, ರೈಟ್? ಲೆಫ್ಟ್ ಆರ್ ರೈಟ್ ಅಂತ ನಿಮಗೆ ಮೆನ್ಷನ್ ಮಾಡಿಲ್ಲ. ಡಿ ಸಿ ಥರ್ಡ್ ಟು ದ ಲೆಫ್ಟ್ ಆಫ್ ಇ. ಇದು ಥರ್ಡ್ ಲೆಫ್ಟಲ್ಲಿ. ಸೊ ಇ ಇಲ್ಲಿದೆ 1 2 3 ಥರ್ಡ್ ಲೆಫ್ಟ್, ರೈಟ್? ಯಾರಿದ್ದಾರೆ? ಡಿ ಇದೆ. ಸೊ ಇಲ್ಲೂ ಕೂಡ ಥರ್ಡ್ ಲೆಫ್ಟಲ್ಲಿ 1 2 3 ಡಿ ಇಲ್ಲಿ ಬರುತ್ತೆ. 1 ಪರ್ಸನ್ ಸಿಟ್ ಬಿಟ್ವೀನ್ ಇ ಆ್ಯಂಡ್ ಎ, ಆಯಿತಾ? ಹೂ ಸಿಟ್ಸ್ ಅ ಕಾರ್ನರ್ ಆಫ್ ದ ಟೇಬಲ್, ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಸಿ ಆ್ಯಂಡ್ ಹೆಚ್ ಸಿಟ್ಸ್ ಅಪೋಸಿಟ್ ಟು ಈಚ್ ಅದರ್ ಅಂತ ಹೇಳ್ತಾ ಇದ್ದಾರೆ. ಸಿ ದ ಅಪೋಸಿಟ್ ಎಚ್ ಇದೆ, ಎಚ್ ಅಪೋಸಿಟ್ ಸಿ ಇದೆ. ಸೊ ನೋಡಿ ಎಲ್ಲಿ ಬರೋಕ್ಕೆ ಸಾಧ್ಯ? ಸಿ ಇಲ್ಲಿ ಬರೋಕ್ಕೆ ಸಾಧ್ಯನಾ? ಬಿಕಾಸ್ ಅಪೋಸಿಟ್ ಇಲ್ಲಿರಬೇಕು. ಇಲ್ಲಿ ಬರೋಕ್ಕೆ ಸಾಧ್ಯನಾ? ಇಲ್ಲೂ ಬರೋಕ್ಕೆ ಸಾಧ್ಯ ಇಲ್ಲ. ಓನ್ಲಿ 1 ಪಾಸಿಬಿಲಿಟಿ ಇಲ್ಲಿ ಮಾತ್ರ, ಮಿಡಲಲ್ಲಿ ಮಾತ್ರ. ಇಲ್ಲೂ ಕೂಡ ಇಲ್ಲಿ ಮಾತ್ರ ಪಾಸಿಬಲ್, ಬಿಕಾಸ್ ಡಿ ಅಪೋಸಿಟು ಎಚ್ ಬರೋಕ್ಕೆ ಸಾಧ್ಯ ಇಲ್ಲ. ಆಲ್ರೆಡಿ ದೇ ಹ್ಯಾವ್ ಟೋಲ್ಡ್ ವಾಟ್ ಏನು ಹೇಳಿದ್ದಾರೆ? ಸಿ ಮತ್ತು ಎಚ್ ಅಪೋಸಿಟ್ ಇರಬೇಕು. ಓನ್ಲಿ 1 ಪ್ಲೇಸ್ ಮಾತ್ರ ಖಾಲಿ ಇದೆ ಇಲ್ಲಿ, ಸಿ ಆ್ಯಂಡ್ ಎಚ್ ಇಲ್ಲಿ ಬಂದಿರುತ್ತೆ. ಸೊ ಬಟ್ ಇಲ್ಲಿ ಆದರೂ ಸಿ ಬರ್ಬೋದು, ಇಲ್ಲಾದರೂ ಸಿ ಬರ್ಬೋದು. ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಟ್ಟಿದ್ದಾರಾ? ಅದನ್ನು ನೋಡೋಣ. ಏನಿದೆ? ಸಿ ಇಸ್ ನಾಟ್ ಇಮಿಡಿಯೇಟ್ ನೇಬರ್ ಆಫ್ ಎ. ಇದು ಇಮಿಡಿಯೇಟ್ ನೇಬರು ಸಿ ಇಲ್ಲ ಅಂತೆ. ಹಾಗಿದ್ರೆ ಸಿ ಇಲ್ಲಿ ಬರೋಂಗಿಲ್ಲ. ಸಿ ಎಲ್ಲಿ ಬರುತ್ತೆ? ಇಲ್ಲಿ ಎಚ್ ಬರುತ್ತೆ. ಇಲ್ಲೂ ಕೂಡ ಸಿ ಇಲ್ಲಿ ಬರಲ್ಲ. ಇಲ್ಲೇನು ಬರುತ್ತೆ? ಎಚ್ ಬರುತ್ತೆ. ಓಕೆನಾ? ನೆಕ್ಸ್ಟ್ ಬಿ ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಸಿ. ಸಿ ಇದು ಸೆಕೆಂಡ್ ಲೆಫ್ಟಲ್ಲಿ. ಸಿ ನೋಡಿ, ದಿಸ್ ಈಸ್ ಫೇಸಿಂಗ್ ಅ ಸೆಂಟರ್. ರೈಟ್ ಎಲ್ಲಾಗುತ್ತೆ? ಇಲ್ಲಿ. ಲೆಫ್ಟ್ ಅಂದರೆ ದಿಸ್ ಸೈಡ್. ಸೊ ಲೆಫ್ಟಲ್ಲಿ ಸೆಕೆಂಡ್ ಲೆಫ್ಟಲ್ಲಿ ಆಲ್ರೆಡಿ ಡಿ ಇದೆ. ಹಾಗಿದ್ರೆ ಬಿ ಬರೋಕ್ಕೆ ಸಾಧ್ಯನಾ? ದಿಸ್ ಅರೇಂಜ್ಮೆಂಟ್ ಈಸ್ ವಾಟ್? ಕ್ಯಾನ್ಸಲ್. ಏನಾಯಿತು? ದಿಸ್ ಪಾಸಿಬಿಲಿಟಿ ವಿಲ್ ಬಿ ಕ್ಯಾನ್ಸಲ್. ಇಲ್ಲಿ ಬರುತ್ತಾ? ಸಿ ಇದು ಸೆಕೆಂಡ್ ಲೆಫ್ಟಲ್ಲಿದೆ. ಫಸ್ಟ್ ಲೆಫ್ಟ್, ಸೆಕೆಂಡ್ ಲೆಫ್ಟ್, ಬಿ. ಓಕೆ. ಜಿ ಸಿಟ್ ಸೆಕೆಂಡ್ ಟು ದ ರೈಟ್ ಆಫ್ ಎಫ್. ಎಫ್ದು ಸೆಕೆಂಡ್ ರೈಟಲ್ಲಿ. ಸೊ ಎಫ್ ಇಲ್ಲಂತೂ ಇಲ್ಲ, ನಾವು ಅರೇಂಜ್ ಮಾಡಬೇಕಾ? ಎಫ್ ಇಲ್ಲಿ ತಗೊಂಡಿದ್ರೆ ಇದು ರೈಟ್ ಈ ಸೈಡ್ ಬರುತ್ತೆ. ಒಂದು ಎಲ್ಲಿ ಬರುತ್ತೆ? ಹಾಗಿದ್ರೆ ಎಫ್ದು ಸೆಕೆಂಡ್ ರೈಟಲ್ಲಿ ಜಿ. ಓಕೆ, ಡನ್. ಆಗಿದ್ರೆ ವಾಟ್ ಈಸ್ ದ ಕ್ವಶನ್? ಏನು ಕೇಳಿದ್ದಾರೆ ಕ್ವಶನ್? ಹೌ ಮೆನಿ ಪರ್ಸನ್ಸ್ ಇಟ್ ಬಿಟ್ವೀನ್ ಬಿ ಆ್ಯಂಡ್ ಎಫ್. ಬಿ ಆ್ಯಂಡ್ ಎಫ್ ನಡುವೆ ಎಷ್ಟು ಜನ ಕೂತಿದ್ದಾರೆ? ವೆನ್ ಕೌಂಟೆಡ್ ಫ್ರಮ್ ರೈಟ್ ಆಫ್ ಬಿ. ರೈಟ್ ಆಫ್ ಬಿ ಇಂದ ಕೌಂಟ್ ಮಾಡಿದ್ದಾರೆ. ಬಿ ಆ್ಯಂಡ್ ಎಫ್ ನಡುವೆ ಎಷ್ಟು ಜನ ಕೂತಿದ್ದಾರೆ? ಸೊ ಬಿ ಈಸ್ ಹಿಯರ್. ಬಿ ಇದು ರೈಟಲ್ಲಿ ಕೌಂಟ್ ಮಾಡಿದರೆ ದಟ್ ಈಸ್ ಇಮಿಡಿಯೇಟ್ ಇದೆ. ಅಂದರೆ ಎಷ್ಟು ಜನ ಇದ್ದಾರೆ ಮಿಡಲಲ್ಲಿ? 0 ಮೆಂಬರ್ಸ್, ರೈಟ್? ಎಷ್ಟು ಜನ ಇದ್ದಾರೆ? ನೋ ಒನ್, ರೈಟ್? ನೋ ಒನ್. ಯಾರೂ ಇಲ್ಲ ಬಿ ಮತ್ತು ಎಫ್ ನಡುವೆ, ಬಿಕಾಸ್ ರೈಟ್ ಆಫ್ ಬಿ ಅಂತ ಹೇಳಿದರು. ಓಕೆನಾ? ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ? ನೆಕ್ಸ್ಟ್ ಕ್ವಶನ್ ಈಸ್ ಆಲ್ಸೋ ಸ್ಕ್ವೇರ್. ಎನ್ಕ್ಲೋಸ್ಡ್ ಫಿಗರಲ್ಲಿ ಸ್ಕ್ವೇರ್ ಬೇಸ್ಡ್ ಇದೆ. ದ್ಯಾಟ್ ಈಸ್ ವಾಟ್? ಸೇಮ್ ಸ್ಕ್ವೇರ್ ಮಾಡಬೇಕು. ಅದರಲ್ಲಿ ಸಿಟ್ಟಿಂಗ್ ಎಟ್ ಅ ಕಾರ್ನರ್. 4 ಜನ ಕಾರ್ನರಲ್ಲಿ ಕೂತಿದ್ದಾರೆ.
ಇನ್ನೂ 4 ಜನ ಮಿಡಲ್ ಸೈಡ್ ಆಫ್ ದ ಟೇಬಲಾ? ಎಸ್. ಆ್ಯಂಡ್ ದೇ ಆರ್ ಫೇಸಿಂಗ್ ವಾಟ್ ಕೊಟ್ಟಿದ್ದಾರೆ? ಫೇಸಿಂಗ್ ದೇ ಆರ್ ಫೇಸಿಂಗ್ ಅ ಸೆಂಟರ್ ಅಂತ ಮೆನ್ಷನ್ ಮಾಡಿದ್ದಾರೆ. ದೇ ಆರ್ ಫೇಸಿಂಗ್ ಅ ವಾಟ್? ಸೆಂಟರ್. ಓಕೆ, ಸೊ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ ನೋಡೋಣ. ಜಿ ಸಿಟ್ ಥರ್ಡ್ ಟು ದ ರೈಟ್ ಆಫ್ ಎಚ್ ಹೂ ಸಿಟ್ಸ್ ಮಿಡಲ್ ಆಫ್ ಸೈಡ್ ಆಫ್ ದ ಟೇಬಲ್ ಅಂತ ಕೊಟ್ಟಿದ್ದಾರೆ. ಜಿ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ಎಚ್. ಎಚ್ ಏನಿದೆ ಮಿಡಲ್ ಸೈಡ್ ಆಫ್ ದ ಟೇಬಲಲ್ಲಿ ಕೂತಿದೆ. ಮಿಡಲ್ ಸೈಡ್ ಆಫ್ ದ ಟೇಬಲ್ ಎಚ್ ಎಲ್ಲಿ ಕೂತಿದೆ ಅಂತ ಓಕೆ ಹೇಳ್ತಾ ಇದ್ದಾರೆ. ಥರ್ಡ್ ಟು ದ ರೈಟ್ ಎಲ್ಲಿ ಬರುತ್ತೆ? ಫಸ್ಟ್ ಸೆಕೆಂಡ್ ಥರ್ಡ್ ರೈಟಲ್ಲಿ ಜಿ, ಬಿಕಾಸ್ ಗ್ಯಾಪ್ ಎಷ್ಟಿರುತ್ತೆ? 2 ಗ್ಯಾಪ್ ಇದ್ದಿರುತ್ತೆ. ನೆಕ್ಸ್ಟ್ 1 person sit between G and F. 1 person sit between G and F ಅಂತ ಕೊಟ್ಟಿದ್ದಾರೆ. ಸೊ ಹಾಗಿದ್ರೆ F ಇಲ್ಲಿ ಕೂಡ ಬರ್ಬೋದು, ಇಲ್ಲಿ ಕೂಡ ಬರ್ಬೋದು. ನೆಕ್ಸ್ಟ್ ಮತ್ತೇನಾದರೂ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಎ ಸಿಟ್ಟಿಂಗ್ ನೈದರ್ ಅಡ್ಜಸೆಂಟ್ ಟು ಜಿ ನಾರ್ ಎಚ್. ಹಾಗಿದ್ರೆ ಎ ಇಲ್ಲಿ ಬರಲ್ಲ, ಇಲ್ಲೂ ಕೂಡ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಡಿ ಸಿಟ್ ಸೆಕೆಂಡ್ ಟು ದ ರೈಟ್ ಆಫ್ ಬಿ and D is not adjacent to H. B is third to the right of C is neither adjacent to B nor D ಅಂತ. ನಾವು ಇಲ್ಲಿ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೋದು? G and H ಇಂದ ಸ್ಟಾರ್ಟ್ ಮಾಡ್ಬೋದಾ? H ದ ಥರ್ಡ್ ರೈಟಲ್ಲಿ G ಇದೆ. G ಇದು 1 person F ಇಲ್ಲಿ ತೊಗೊಳ್ಳೋಣ, F is ನಾವು ಇಲ್ಲಿ ತೊಗೊಳ್ಳೋಣ ಒಂದು. ಓಕೆ, ನೆಕ್ಸ್ಟ್ 1 person sit between G and F ತೊಗೊಂಡಿದ್ವಾ. ನೆಕ್ಸ್ಟ್ A is neither adjacent to G nor H. A ಇಲ್ಲಿ ಬರಲ್ಲ, H ಹತ್ರನೂ ಬರೋದಿಲ್ಲ. ಇಲ್ಲಿ ನೋಡಿ, ಇಲ್ಲಿ 2 ಪ್ಲೇಸಲ್ಲಿ ಬರೋದಿಲ್ಲ, ಇಲ್ಲಿ ಕೂಡ ಬರೋದಿಲ್ಲ. ಹಾಗಿದ್ರೆ ಎ ಇಲ್ಲಿ ಬರುತ್ತೆ ಈ ಪ್ಲೇಸಲ್ಲಿ. ಇಲ್ಲಿ ನೋಡಿದರೆ ಎ ಇಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ, ಇಲ್ಲೂ ಬರುತ್ತೆ. ಹಾಗಿದ್ರೆ ಎ ಇವೆರಡು ಪ್ಲೇಸಲ್ಲಿ ಒಂದು ಕಡೆ ಬಂದಿರುತ್ತೆ. ಇಲ್ಲಾದರೂ ಬಂದಿರುತ್ತೆ, ಆರ್ ಎಲ್ಸ್ ಇಲ್ಲಾದರೂ. ಓಕೆ, ಟಿ ಸಿಟ್ ಸೆಕೆಂಡ್ ಟು ದ ರೈಟ್ ಆಫ್ ಬಿ. ಡಿ ಇಸ್ ನಾಟ್ ಅಡ್ಜಸೆಂಟ್ ಟು ಎಚ್. ಡಿ ಇಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ನಾನು ಒಂದು ವೇಳೆ ಬಿ ಇಲ್ಲಿ ತೊಗೊಂಡಿದ್ರೆ ಬಿ ಇದು ಸೆಕೆಂಡ್ ರೈಟಲ್ಲಿ ಡಿ ಇಲ್ಲಿ ಬರುತ್ತೆ, ಅದನ್ನು ಪಾಸಿಬಲ್ ಆಗೋದಿಲ್ಲ ಅಂತ ಹೇಳ್ತಾರೆ. ಅದಾಗೋಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನಾನು ಬಿ ಇಲ್ಲಿ ತೊಗೊಂಡಿದ್ರೆ ಇಲ್ಲಂತೂ ಬರೋಕ್ಕೆ ಚಾನ್ಸಸ್ ಇಲ್ಲ, ಸೆಕೆಂಡ್ ಟು ದ ರೈಟ್ ಅಂತ ಹೇಳಿದ್ದಾರೆ. ಸೊ ಹಾಗಿದ್ರೆ ಎಲ್ಲಿದೆ? ಬಿ ಇದು ಸೆಕೆಂಡ್ ರೈಟಲ್ಲಿ ಡಿ, ಓನ್ಲಿ ದಿಸ್ ಒನ್ ಪಾಸಿಬಿಲಿಟಿ. ಸೊ ಆ ಸೈಡ್ ನೋಡಿದರೆ ಇದನ್ನು ಕಂಪ್ಲೀಟ್ ಮಾಡ್ಕೊಂಡ್ವಾ, ರೈಟ್? ಸೊ ಏನು ಹೇಳಿದ್ದಾರೆ? ಬಿ ಸಿಟ್ ಥರ್ಡ್ ಟು ದ ರೈಟ್ ಆಫ್ ಸಿ ಅಂತೆ. ಸಿ ಇದು ಥರ್ಡ್ ರೈಟಲ್ಲಿ. ಸಿ ಇದು ಥರ್ಡ್ ರೈಟ್ ಮೀನ್ಸ್ ವಾಟ್? ಹೌ ಮಚ್ ಗ್ಯಾಪ್? 2 ಗ್ಯಾಪ್ ಇರಬೇಕು. ಹಾಗಿದ್ರೆ ಎಲ್ಲಿದೆ? ಓನ್ಲಿ 1 ಪ್ಲೇಸ್ ಇಸ್ ಖಾಲಿ. ಥರ್ಡ್ ರೈಟ್ ಈಸ್ ಬಿ ಆ್ಯಂಡ್ ಈ ಈಸ್ ನೈದರ್ ಅಡ್ಜಸೆಂಟ್ ಟು ಬಿ ನಾರ್ ಡಿ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ನೋಡಿದರೆ ಈ ಎದಕ್ಕೆ ಅಡ್ಜಸೆಂಟ್ ಬರ್ತಾ ಇದೆ? ಬಿಗೆ ಅಡ್ಜಸೆಂಟ್ ಆಗ್ತಾ ಇದೆ ಅಲ್ವಾ? ಸೊ ಹಾಗಿದ್ರೆ ಇದೇನಾಗುತ್ತೆ? ದಿಸ್ ಪಾಸಿಬಿಲಿಟಿ ವಿಲ್ ಬಿ ವಾಟ್? ಕ್ಯಾನ್ಸಲ್, ರೈಟ್? ಇದರಲ್ಲಿ ಬರ್ತಾ ಇಲ್ಲ, ಅದನ್ನು ನೋಡೋಣ ನಾವು. ಬಿಕಾಸ್ ಇದರಲ್ಲಿ ಬಿ ದ ಅಡ್ಜಸೆಂಟ್ ಸಿ ಆಗ್ತಾ ಇದೆ. ಸೊ ಏನಿದೆ? ವಾಟ್? ಡಿ ಸಿಟ್ ಸೆಕೆಂಡ್ ಟು ದ ರೈಟ್ ಆಫ್ ಬಿ. ಬಿ ಇದು ಸೆಕೆಂಡ್ ಟು ದ ರೈಟ್ ಆಫ್ ಬಿ. ಬಿ ಇದು ಸೆಕೆಂಡ್ ರೈಟಲ್ಲಿ ನೋಡಿ 1 ಪ್ಲೇಸ್ ಖಾಲಿ ಇದೆ. ಬಿ ಇದು ಸೆಕೆಂಡ್ ರೈಟಲ್ಲಿ ಇಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ಬಿ ಇದು ಸೆಕೆಂಡ್ ರೈಟಲ್ಲಿ ಡಿ ಇಲ್ಲಿ ಬರೋಕ್ಕೆ ಸಾಧ್ಯನಾ? ಇವಾಗ ಒಂದು ವೇಳೆ ಇಲ್ಲಿ ಎ ಇಲ್ಲ ಅಂದ್ಕೊಳ್ಳಿ. ಓಕೆ, ಅಸ್ಯೂಮ್ ದಟ್ ಇಲ್ಲಿ ಎ ಇಲ್ಲ, ಎ ಇಲ್ಲಿದೆ. ಓಕೆ, ಇಲ್ಲಿ ಅಂದ್ಕೊಳ್ಳಿ ಎ ಇಲ್ಲಿದೆ. ಬಿ ಇಲ್ಲಿ ತೊಗೊಂಡಿದ್ರೆ ಸೆಕೆಂಡ್ ಟು ದ ರೈಟ್ ಅಗೇನ್ ಡಿ ಇಲ್ಲಿ ಬರೋಕ್ಕೆ ಸಾಧ್ಯನಾ ಅದು? ಬಿಕಾಸ್ ಇಲ್ಲಿ ಡಿ ಅಡ್ಜಸೆಂಟ್ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಡಿ ಈಸ್ ನಾಟ್ ಅಡ್ಜಸೆಂಟ್ ಟು ಡಿ ಈಸ್ ವಾಟ್? ಅಡ್ಜಸೆಂಟ್ ಟು ಎಚ್ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಈಸ್ ಇಟ್ ಪಾಸಿಬಲ್ ಟು ಟೇಕ್ ಬಿ ಹಿಯರ್? ನೋ. ಹಾಗಿದ್ರೆ ಎ ಎಲ್ಲಿ ಬರುತ್ತೆ? ಇಲ್ಲಿ ಕಾರ್ನರಲ್ಲಿ ಬಂದಿರುತ್ತೆ. ಸೊ ಹಾಗಿದ್ರೆ ಬಿ ಇದು ಸೆಕೆಂಡ್ ರೈಟಲ್ಲಿ ಡಿ ಇದೆ. ನೆಕ್ಸ್ಟ್ ಬಿ ಸಿಟ್ ಥರ್ಡ್ ಟು ದ ರೈಟ್ ಆಫ್ ಸಿ. ಸಿ ಇದು ಇಲ್ಲಿ ನೋಡಿ, ಸಿ ಇದು ಥರ್ಡ್ ರೈಟಲ್ಲಿ ಡಿ. ಈ ಈಸ್ ನೈದರ್ ಅಡ್ಜಸೆಂಟ್ ಟು ಬಿ ನಾಟ್ ಡಿ. ಇದು ಅಡ್ಜಸೆಂಟಲ್ಲಂತೂ ಬರೋದಿಲ್ಲ. ಈ 1 ಪ್ಲೇಸ್ ಖಾಲಿ ಇದೆ ಇಲ್ಲಿ. ಸೊ ಅಡ್ಜಸೆಂಟ್ ಇದೆನಾ ಬಿ ಆರ್ ಡಿಗೆ? ಬಿನೂ ಇಲ್ಲೂ ಕೂಡ ಬಿನೂ ಇಲ್ಲ ಆ್ಯಂಡ್ ಡಿನೂ ಇಲ್ಲ. ಸೊ ಹಾಗಿದ್ರೆ ಕರೆಕ್ಟ್ ಆಗ್ತದೆ ಇದು ಅರೇಂಜ್ಮೆಂಟು? ಎಸ್. ಸೊ ವಾಟ್ ದೇ ಆಸ್ಕ್ ದ ಕ್ವಶನ್ ಏನು ಕೇಳಿದ್ದಾರೆ? ವಾಟ್ ಈಸ್ ದ ಪೊಸಿಷನ್ ಆಫ್ ಡಿ ವಿತ್ ರೆಸ್ಪೆಕ್ಟ್ ಟು ಇ? ವಿತ್ ರೆಸ್ಪೆಕ್ಟ್ ಟು ಇ ನೋಡಿದರೆ ಲೆಫ್ಟಿಂದ ನೋಡಿದರೆ
ಫಸ್ಟ್ ಲೆಫ್ಟ್, ಸೆಕೆಂಡ್ ಲೆಫ್ಟ್ ಅಂತ ಇದೆ. ಸೆಕೆಂಡ್ ಫ್ರಮ್ ದ ಲೆಫ್ಟ್ ಎಲ್ಲಿದೆ? ಸೆಕೆಂಡ್ ಆಫ್ ಟು ದ ಲೆಫ್ಟ್ ಅಂತ ಹೇಳ್ತಾರೆ. ಅವ್ರ ರೈಟಿಂದ ನೋಡಿದರೆ ನೋಡಿ ಎಷ್ಟು ಜನ ಇದ್ದಾರೆ? 1 2 3 4 5 6th ಟು ದ ರೈಟ್. 6 ಟು ದ ರೈಟ್ ಕೊಟ್ಟಿದ್ದಾರಾ? ಇಲ್ಲ, ಲೆಫ್ಟಿಂದ ಕೌಂಟ್ ಮಾಡಿದ್ದಾರೆ. ದಟ್ ಈಸ್ ವಾಟ್ ಸೆಕೆಂಡ್ ಟು ದ ಲೆಫ್ಟಲ್ಲಿ ಇದೆ. ರೈಟ್, ಸೆಕೆಂಡ್ ಟು ದ ಲೆಫ್ಟಲ್ಲಿ ಇದೆ. ಓಕೆ, ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣವಾ? ದಿಸ್ ಕ್ವಶನ್ ಈಸ್ ಲಿಟಲ್ ಬಿಟ್ ಟೈಮ್ ಟೇಕಿಂಗ್ ಅಲ್ವಾ? ರೈಟ್. ಸೊ ಈ ಕ್ವಶನಲ್ಲಿ ಜಾಸ್ತಿ ಪಾಸಿಬಿಲಿಟಿ ಬರ್ತಾ ಇತ್ತು. ಸೊ ದಿಸ್ ಇಸ್ ಅ ಟೈಮ್ ಟೇಕಿಂಗ್ ಕ್ವಶನ್. ನೆಕ್ಸ್ಟ್, ರೋಹಿತ್, ಕಾಯ್ರಾ, ಸೂರಜ್ ಆ್ಯಂಡ್ ಲೈಲಾ ಆ್ಯಂಡ್ ದಿಯಾ ಆರ್ ಸಿಟ್ಟಿಂಗ್ ಆನ್ ಅ ಬೆಂಚಲ್ಲಿ ಕೂತಿದ್ದಾರೆ. ಸೊ ಕಾಯ್ರಾ ಈಸ್ ಸಿಟ್ಟಿಂಗ್ ಟು ದ ರೈಟ್ ಆಫ್ ಸೂರಜ್. ಸೂರಜ್ದ ರೈಟಲ್ಲಿ ಕಾಯ್ರಾ ಕೂತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಜನ ಕೂತಿದ್ದಾರೆ? ಇಲ್ಲಿ ಹೀಗೆ ಕೂತಿದ್ದಾರೆ. ಓಕೆ, ಸಿಟ್ಟಿಂಗ್ ಆನ್ ಅ ಬೆಂಚ್ ಮೀನ್ಸ್ ಲೀನಿಯರ್ ಅರೇಂಜ್ಮೆಂಟ್ ಇದೆ. Who is not sitting at any of the end? Laila is sitting exactly between Kaira and Rohit. Diya is sitting on a extreme left ಅಲ್ಲಿ. ಎಷ್ಟು ಜನ ಇದ್ದಾರೆ ಟೋಟಲು? 5 ಮೆಂಬರ್ಸ್ ಇದ್ದಾರೆ ಲೆಫ್ಟಲ್ಲಿ. 1 2 3 4 5 ಲೆಫ್ಟಲ್ಲಿ ದಿಯಾ ಇದೆ. ಓಕೆ, ಸೊ ಲೈಲಾ is sitting between Kaira and Rohit. Kaira, Laila or Rohit or Rohit, Laila or Kaira ಈ ಥರ ಬಂದಿರುತ್ತೆ. ಓಕೆ, ಸೊ ಏನು ಹೇಳಿದ್ದಾರೆ? ವಾಟ್ ಕಾಯ್ರಾ ಇಸ್ ಸಿಟ್ಟಿಂಗ್ ಟು ದ ರೈಟ್ ಆಫ್ ಸೂರಜ್. ಸೂರಜ್ದು ರೈಟಲ್ಲಿ. ಸೊ ಸೂರಜ್ ಇಲ್ಲಿ ಬಂದಿದ್ರೆ ಕಾಯ್ರಾ ಇಲ್ಲಿ ಬಂದಿರುತ್ತೆ. ಬಟ್ ಇವರು 3 ಜನ ಜೊತೆಯಲ್ಲೇ ಬರಬೇಕು. ಹಾಗಿದ್ರೆ ಸೂರಜ್ ಎಲ್ಲಿ ಬರುತ್ತೆ ಇಲ್ಲಿ. ಒಂದು ವೇಳೆ ನಾನು ಇಲ್ಲೆಲ್ಲಾದರೂ ಮಿಡಲಲ್ಲಿ ತೊಗೊಂಡಿದ್ರೆ ಏನಾಗುತ್ತೆ? ಎಷ್ಟು ಜನ ಓನ್ಲಿ 5 ಮೆಂಬರ್ಸ್ ಆರ್ತಾರೆ. ರೈಟ್, ಓನ್ಲಿ 5 ಮೆಂಬರ್ಸ್ ಆರ್ತಾರೆ. ಏನಿದೆ? ಸೂರಜ್. ನಾನು ಒಂದು ವೇಳೆ ಸೂರಜ್ ಇಲ್ಲಿ ತೊಗೊಂಡಿದ್ರೆ ಇವ್ರ ನಡುವೆ ಗ್ಯಾಪ್ ಆಗುತ್ತೆ. ಹಾಗಾದರೆ ಸೂರಜ್ ಇಲ್ಲಿ ಮಾತ್ರ ಬಂದಿರುತ್ತೆ. ಏನು ಹೇಳಿದ್ದಾರೆ? ಕಾಯ್ರಾ ಸಿಟ್ಟಿಂಗ್ ರೈಟ್ ಆಫ್ ಸೂರಜ್. ಸೂರಜ್ದು ರೈಟಲ್ಲಿ. ಇಲ್ಲಿ ಆ್ಯಕ್ಚುಲಿ ನಿಮಗೆ ಇಮಿಡಿಯೇಟ್ ರೈಟ್ ಆರ್ ಸಮಥಿಂಗ್ ಕೊಡಬೇಕಿತ್ತು. ರೈಟ್ ಅಲ್ವಾ? ಇಮಿಡಿಯೇಟ್ ರೈಟ್ ಅಂದರೆ ನೀವು ಕಾಯ್ರಾನ ಇಲ್ಲಿ ತೊಗೊಳ್ತಾ ಇದ್ರಿ. ಆರ್ ಎಲ್ಸ್ ಇಮಿಡಿಯೇಟ್ ರೈಟ್ ಕೊಟ್ಟಿಲ್ಲ ಅಂತಂದರೆ ಇಲ್ಲಿ 3 ಕಡೆ ಎಲ್ಲಾದರೂ ಬರ್ಬೋದು. ರೈಟ್, ಅಗೇನ್ ಏನು ಹೇಳಿದ್ದಾರೆ ಅವರು? ಸೂರಜ್ ಹೂ ಇಸ್ ನಾಟ್ ಸಿಟ್ಟಿಂಗ್ ಎನಿ ಆಫ್ ದ ನೇಮ್. ಎಸ್, ಸೂರಜ್ ಯಾವುದೇ ಎಂಡಲ್ಲಿ ಕೂತ್ಕೊಳ್ತಾ ಇಲ್ಲ. ಓಕೆ, ಲೈಲಾ ಇಸ್ ಸಿಟ್ಟಿಂಗ್ ಎಕ್ಸಾಕ್ಟ್ಲಿ ಬಿಟ್ವೀನ್ ಕಾಯ್ರಾ ಆ್ಯಂಡ್ ರೋಹಿತ್. ಇಷ್ಟೇ ಕೊಟ್ಟಿದ್ದಾರೆ. ಕಾಯ್ರಾ ಇಲ್ಲೂ ಬರ್ಬೋದು ಆ್ಯಂಡ್ ಇಲ್ಲೂ ಕೂಡ ಬರ್ಬೋದು. ಕಾಯ್ರಾ, ಲೈಲಾ ಆ್ಯಂಡ್ ರೋಹಿತ್. ರೋಹಿತ್, ಲೈಲಾ ಆ್ಯಂಡ್ ಕಾಯ್ರಾ. ಇಲ್ಲಿ ಸೂರಜ್ ಬಂದರೆ ಸೂರಜ್ನ ರೈಟಲ್ಲಂತೂ 1 2 3 ಥರ್ಡ್ ಟು ದ ರೈಟಲ್ಲಿ ಕಾಯ್ರಾ ಇದೆ. ಅಲ್ಲಿ ಆ್ಯಕ್ಚುಲಿ ನಿಮಗೆ ಮೆನ್ಷನ್ ಮಾಡಬೇಕು. ಬಿಕಾಸ್ ಇಮಿಡಿಯೇಟ್ ರೈಟ್ ಅಂದರೆ ಕಾಯ್ರಾ ಇಲ್ಲಿ ಬಂದಿರುತ್ತೆ. ರೈಟ್ ಅಂದರೆ ಇಲ್ಲಿ 3 ಕಡೆ ಎಲ್ಲಾದರೂ ಬರ್ಬೋದು. ಓಕೆ, ನೋಡಿ, ಹೂ ಈಸ್ ಟು ದ ಇಲ್ಲಿ ಇಮಿಡಿಯೇಟ್ ಅಂತ ಮಾಡ್ಕೊಳ್ಳಿ. ಓಕೆ, ಇಲ್ಲೂ ಕೂಡ ಇಮಿಡಿಯೇಟ್. ಇಲ್ಲೂ ಕೂಡ ಇಮಿಡಿಯೇಟ್ ಮಾಡ್ಕೊಳ್ಳಿ. ಆ್ಯಂಡ್ ಕಾಯ್ರಾ ಸಿಟ್ಟಿಂಗ್ ಇಮಿಡಿಯೇಟ್. ಇಲ್ಲೂ ಕೂಡ ಇಮಿಡಿಯೇಟ್ ಅಂತ ಚೇಂಜ್ ಮಾಡ್ಕೊಳ್ಳಿ. ಇಮಿಡಿಯೇಟ್ ಅಂದರೆ ಇಲ್ಲಿ ಬಂದಿರುತ್ತೆ. ಸೊ ಸೆಕೆಂಡ್ ಬಂದಿದ್ವಿಯಾ ಕ್ಯಾನ್ಸಲ್. ಸೊ ಏನು ಕೇಳಿದ್ದಾರೆ ಕ್ವಶನು? ಹೂ ಈಸ್ ಟು ದ ಲೆಫ್ಟ್ ಆಫ್ ಕಾಯ್ರಾ. ಇಮಿಡಿಯೇಟ್ ಲೆಫ್ಟ್ ಆಫ್ ಕಾಯ್ರಾ ಯಾರಿದ್ದಾರೆ? ಸೂರಜ್. ಇಮಿಡಿಯೇಟ್ ಲೆಫ್ಟ್ ಆಫ್ ಕಾಯ್ರಾ ಇಸ್ ಹೂ ಇಸ್ ದಟ್? ಸೂರಜ್. ಓಕೆ, ಸೊ ನೋಡಿ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಹೇಗಿದೆ? ರೀಡ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಕೇರ್ಫುಲ್ಲಿ, ಆನ್ಸರ್ ದ ಕ್ವಶನ್ ಗಿವನ್ ಬಿಲೋ. 7 ಮೆಂಬರ್ಸ್ ಆಗಿದ್ದಾರೆ. ಎಷ್ಟು ಜನ ಇದ್ದಾರೆ? 7 ಮೆಂಬರ್ಸ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ದೇ ಆರ್ ರಿಪ್ರೆಸೆಂಟ್ ಡಿಫ್ರೆಂಟ್ ಕಂಟ್ರೀಸ್ ಇನ್ ಒಲಿಂಪಿಕ್ಸ್. ಡಿಫ್ರೆಂಟ್ ಕಂಟ್ರೀಸಲ್ಲಿ ಒಲಿಂಪಿಕ್ಸ್ ಸಚ್ ಆಸ್ ಜಪಾನ್, ಇಟ್ಲಿ, ಜರ್ಮನಿ, ಸ್ಪೇನ್, ಬ್ರೆಜಿಲ್, ಕೆನಡಾ, ನಾರ್ವೆ. ಈಚ್ ಆಫ್ ದೆಮ್ ಪ್ಲೇಯಿಂಗ್ ಡಿಫ್ರೆಂಟ್ ಸ್ಪೋರ್ಟ್ ಸಚ್ ಆಸ್ ಬಾಸ್ಕೆಟ್ಬಾಲ್, ಸ್ವಿಮ್ಮಿಂಗ್, ಶೂಟಿಂಗ್, ಬ್ಯಾಡ್ಮಿಂಟನ್, ರೆಸ್ಲಿಂಗ್ ಆ್ಯಂಡ್ ಸೈಕ್ಲಿಂಗ್, ಹಾಕಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ 3 ಅನ್ನು ನೀವು ಅರೇಂಜ್ಮೆಂಟ್ ಮಾಡಬೇಕು. ಹೇಗೆ? ಒಂದು 7 ಮೆಂಬರ್ಸು, ರೈಟ್. ಇನ್ನೊಂದು ಅವ್ರದ್ದು ಕಂಟ್ರಿ, ಯಾವ್ದು ಕಂಟ್ರಿಗೆ ಹೋಗ್ತಾ ಇದ್ದಾರೆ ಅದೊಂದು. ಒಲಿಂಪಿಕಲ್ಲಿ ಯಾವ್ದು ಕಂಟ್ರಿ ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅದೊಂದು. ಆ್ಯಂಡ್ ಅಗೇನ್ ಯಾವುದು ಸ್ಪೋರ್ಟ್ಸನ್ನು ಅವರು ಆಡ್ತಾ ಇದ್ದಾರೆ. ದಟ್ ಈಸ್ ವಾಟ್. ಓಕೆ, 3 ನೀವು ಅರೇಂಜ್ಮೆಂಟ್ ಮಾಡಬೇಕು. ಮೆಂಬರ್ಸ್ ಆ್ಯಂಡ್ ವಾಟ್ ಕಂಟ್ರೀಸ್ ಆ್ಯಂಡ್ ವಾಟ್ ಸ್ಪೋರ್ಟ್. ಓಕೆ,
ಸೊ ಹಾಗಿದ್ದರೆ ಸ್ಟಾರ್ಟ್ ಮಾಡೋಣ. ಇದನ್ನು ಹೇಗೆ ಮಾಡ್ತೀರಾ? ಸೊ ಫಸ್ಟ್ ಆಫ್ ಆಲು ಅದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಕರೆಕ್ಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದನ್ನು, ಮೆಂಬರ್ಸ್ ಆರ್ ಎಲ್ಸ್, ಕಂಟ್ರೀಸನ್ನು ಆರ್ ಎಲ್ಸ್ ವಾಟ್ ಸ್ಪೋರ್ಟ್ಸನ್ನು. ನಾನಿಲ್ಲಿ ಇವಾಗ ಮೆಂಬರ್ಸನ್ನು ಅರೇಂಜ್ ಮಾಡ್ಕೊಳ್ತೇನೆ. ಓಕೆ, ಸೊ ಲೈಕ್ ಎ ಬಿ ಸಿ ಡಿ ವಾಟ್ ಇ ಎಫ್ ಐ ಜಿ ಈ ಥರ. ಓಕೆ, ಸೊ ಇದರಲ್ಲಿ ನಾನು ಇಲ್ಲಿ ಇವಾಗ ಇದನ್ನು ತಗೊಳ್ಳೋಣ. ಏನಿದೆ ಡಿಫ್ರೆಂಟ್ ಕಂಟ್ರೀಸ್. ಇಲ್ಲಿ ನಾನು ಈ ಪ್ಲೇಸಲ್ಲಿ ಕಂಟ್ರೀಸ್, ಇಲ್ಲಿ ಸ್ಪೋರ್ಟ್ಸನ್ನು ತಗೊಳ್ತೇನೆ. ಇಲ್ಲಿ ಕಂಟ್ರೀಸ್, ಇಲ್ಲಿ ಸ್ಪೋರ್ಟ್ಸ್, ಬಿಕಾಸ್ ಎರಡನ್ನು ಹೇಳಿ ಅರೇಂಜ್ ಮಾಡಿದ್ದಾರೆ. ರೈಟ್, ಏನಿದೆ ಸೊ ಫಸ್ಟ್ ವಾಟ್ ಏನು ಹೇಳಿದ್ದಾರೆ, ಎಲ್ಲಿಂದ ಸ್ಟಾರ್ಟ್ ಆಗಿದೆ? ದ ಆರ್ಡರ್ ಆಫ್ ಇಂಡಿವಿಜುವಲ್ ಕಂಟ್ರೀಸ್ ಆ್ಯಂಡ್ ಸ್ಪೋರ್ಟ್ ಡಸ್ ನಾಟ್ ಹ್ಯಾವ್ ಟು ಬಿ ದ ಸೇಮ್ ಅಂತ ಹೇಳಿದ್ದಾರೆ. ಸಿ ರಿಪ್ರೆಸೆಂಟ್ ಇಟಲಿ ಫಾರ್ ಸ್ವಿಮ್ಮಿಂಗ್. ಸಿ ರಿಪ್ರೆಸೆಂಟ್ ಮಾಡಿದೆ ಎಲ್ಲಿ? ಇಟಲಿ, ಕಂಟ್ರಿ ಇಟ್ಲಿ. ಮತ್ತೆ ಎಲ್ಲಿದೆ? ಸ್ವಿಮ್ಮಿಂಗ್ ಅಂತ ಹೇಳ್ತಾರೆ. ಸಿ ರಿಪ್ರೆಸೆಂಟ್ ಇಟಲಿ ಆ್ಯಂಡ್ ಸ್ವಿಮ್ಮಿಂಗ್. ಡಿ ರಿಪ್ರೆಸೆಂಟ್ ಜಪಾನ್. ಕಂಟ್ರಿ ಯಾವುದು? ಡಿದು ಜಪಾನ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಬಟ್ ನಾಟ್ ಬಾಸ್ಕೆಟ್ಬಾಲ್ ಆರ್ ಶೂಟಿಂಗ್ ಅಂತ ಹೇಳ್ತಾ ಇದ್ದಾರೆ. ಡಿಯಲ್ಲಿ ಸ್ಪೋರ್ಟ್ಸ್ ಯಾವ್ದು ಬರಲ್ಲ, ಇಲ್ಲಿ ಬಾಸ್ಕೆಟ್ಬಾಲ್ ಬರಲ್ಲ ಆ್ಯಂಡ್ ಶೂಟಿಂಗ್ ಕೂಡ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಾನು ಹೀಗೆ ರಾಂಗ್ ಅಂತ ಬರ್ಕೊಂಡಿದ್ರೆ ಇಲ್ಲಿ ಬಾಸ್ಕೆಟ್ಬಾಲ್ ಮತ್ತು ಶೂಟಿಂಗ್ ಬರಲ್ಲ ಅಂತ ಅರ್ಥ. ರೈಟಾ? ನೆಕ್ಸ್ಟ್, ದ ಒನ್ ಹೂ ರಿಪ್ರೆಸೆಂಟ್ ನಾರ್ವೆ ಪಾರ್ಟಿಸಿಪೇಟಿಂಗ್ ರೆಸ್ಲಿಂಗ್. ಸೊ ನಾರ್ವೆ ಯಾರಿದ್ದಾರೆ? ಬಟ್ ಯಾವ ಮೆಂಬರ್ ಅಂತ ಹೇಳಿಲ್ಲ. ಹಾಗಿದ್ರೆ ಇದನ್ನು ಸೈಡಿಗೆ ಬರ್ಕೋಬೇಕು. ಓಕೆನಾ? ನೆಕ್ಸ್ಟ್, ಬಿಕಾಸ್ ಇನ್ನೊಂದು ಸಲ ಇದು ದೊಡ್ಡ ಪ್ಯಾರಾಗ್ರಾಫ್, ರೈಟ್? ಇನ್ನೊಂದು ಸಲ ಓದೋದು ಅವಶ್ಯಕತೆ ಇರಬಾರ್ದು. ಅಗೈನ್ ಆ್ಯಂಡ್ ಅಗೈನ್. ಸೊ ಒಂದು ಸಲ ನೀವು ಇನ್ಫಾರ್ಮೇಷನನ್ನು ಬರ್ಕೊಂಡಿದ್ರೆ ಅಗೈನ್ ಆ್ಯಂಡ್ ಅಗೈನ್ ನೀವು ರೀಡ್ ಮಾಡೋದು ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಟಾಗಿ ಸ್ಮಾಲ್ ಇದನ್ನು ನೀವು ಡೈರೆಕ್ಟಾಗಿ ಅರೇಂಜ್ ಮಾಡ್ಕೊಳ್ಬೋದು. ಅಗೈನ್ ವಾಟ್ ಈ ಪಾರ್ಟಿಸಿಪೇಟ್ ಇನ್ ಬಾಸ್ಕೆಟ್ಬಾಲ್. ಈ ಬಾಸ್ಕೆಟ್ಬಾಲಲ್ಲಿ ಇಲ್ಲಿ ನೋಡಿ ಸ್ಪೋರ್ಟ್ಸ್ ಇದೆ ಅಲ್ವಾ, ಇಲ್ಲಿ ಬಾಸ್ಕೆಟ್ಬಾಲ್ ಬಾಸ್ಕೆಟ್ಬಾಲ್ ಬಟ್ ನಾಟ್ ಫ್ರಮ್ ಜರ್ಮನಿ. ಈ ಎಲ್ಲಿ ಬರಲ್ಲ? ಜರ್ಮನಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಈ ವಾಟ್ ಕಂಟ್ರಿ ಯಾವ್ದು ಬರಲ್ಲ? ಅಲ್ಲಿ ಜರ್ಮನಿ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಎ ರಿಪ್ರೆಸೆಂಟ್ ಕೆನಡಾ ಫಾರ್ ಸೈಕ್ಲಿಂಗ್. ಸೊ ನೋಡಿ, ಎನ ಕೆನಡಾ ಅಂತ ಕೊಟ್ಟಿದ್ದಾರೆ, ದಟ್ ಈಸ್ ಫಾರ್ ಸೈಕ್ಲಿಂಗ್. ಓಕೆ, ದ ಒನ್ ಹೂ ರಿಪ್ರೆಸೆಂಟ್ ಸ್ಪೇನ್ ಟೇಕ್ಸ್ ಅ ಪಾರ್ಟ್ ಇನ್ ಬ್ಯಾಡ್ಮಿಂಟನ್. ಸ್ಪೇನಲ್ಲಿ ಸ್ಪೇನ್ ಯಾರಿದೆ? that is what? Badminton. Norway and wrestling and Spain and badminton. Okay, so F does not represent Germany or Norway. ಇಲ್ಲಿ F ಅಲ್ಲಿ ಏನು ಬರಲ್ಲ? ಜರ್ಮನಿ ಬರಲ್ಲ, ನಾರ್ವೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಅಗೇನ್ ವಾಟ್? ಜಿ ಪಾರ್ಟಿಸಿಪೇಟ್ ಇನ್ ಶೂಟಿಂಗ್. ಜಿ ಎಲ್ಲಿ ಬರುತ್ತೆ? ಶೂಟಿಂಗಲ್ಲಿ. ಯಾವುದರಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ? ಶೂಟಿಂಗಲ್ಲಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಹಾಗಿದ್ರೆ ಇವೆರಡನ್ನು ನಾವು ಅರೇಂಜ್ ಮಾಡ್ಬೋದಾ? ಎಲ್ಲಿ? ಖಾಲಿ ಇರೋ ಪ್ಲೇಸಲ್ಲಿ. ಸಿ ನಾರ್ವೆ ಆ್ಯಂಡ್ ರೆಸ್ಲಿಂಗ್ ಇದನ್ನೆಲ್ಲ ಅರೇಂಜ್ ಮಾಡ್ಬೋದು. ಸಿ ಎರಡು ಪ್ಲೇಸು ಖಾಲಿ ಇರಬೇಕು, ಕಂಟ್ರಿಯಲ್ಲೂ ಮತ್ತು ಸ್ಪೋರ್ಟ್ಸಲ್ಲೂ. ಬಿ ಎಲ್ಲಾದರೂ ಬರ್ಬೋದು. ಆಲ್ರೆಡಿ ಈ ಬಾಸ್ಕೆಟ್ಬಾಲ್ ಅಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಬಾಸ್ಕೆಟ್ಬಾಲ್ ಜೊತೆ ಬೇರೆ ಬರಬೇಕು. ಇಲ್ಲಿ ಬ್ಯಾಡ್ಮಿಂಟನ್ ಮತ್ತು ರೆಸ್ಲಿಂಗ್ ಕೊಟ್ಟಿದ್ದಾರೆ, ರೈಟ್? ನಾರ್ವೆ ಆ್ಯಂಡ್ ಸ್ಪೇನ್ ಇಲ್ಲಿ ಬಟ್ ಇಲ್ಲೇನು ಹೇಳಿದ್ದಾರೆ ನೋಡಿ, ಇಲ್ಲಿ ನಾರ್ವೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಓನ್ಲಿ 1% ಖಾಲಿ ಇದೆ ಅಲ್ವಾ, ದಟ್ ಈಸ್ ನಾರ್ವೆ ನಿಯರ್ ರೆಸ್ಲಿಂಗ್. ಸೊ ಹಾಗಿದ್ರೆ ಈ ಪ್ಲೇಸಲ್ಲಿ ಏನು ಬಂದಿರುತ್ತೆ? ಸ್ಪೇನ್ ಆ್ಯಂಡ್ ಬ್ಯಾಡ್ಮಿಂಟನ್, ಬಿಕಾಸ್ ಬೇರೆ ಎಲ್ಲಗಳು ಖಾಲಿ ಇಲ್ಲ. ಬ್ಯಾಡ್ಮಿಂಟನ್. ಓಕೆನಾ? ನೆಕ್ಸ್ಟ್, ಇವಾಗ ಕಂಟ್ರಿ ನೋಡಿ, ಇಲ್ಲಿ ಜರ್ಮನಿ ಬರಲ್ಲ, ಇಲ್ಲೂ ಕೂಡ ಜರ್ಮನಿ ಬರಲ್ಲ. ಸೊ ಇಲ್ಲಿ ಎರಡು ಕಡೆ ಜರ್ಮನಿ ಬರಲ್ಲ ಅಂದರೆ ಉಳಿದಿರೋದು ಒಂದು ಖಾಲಿ ಇದೆ, ದಟ್ ಈಸ್ ಹಿಯರ್ ಜರ್ಮನಿ. ಎಲ್ಲಿ ಬಂದಿರುತ್ತಾನ? ಸೊ ಒನ್ ಕಂಟ್ರಿ ವಿಚ್ ಈಸ್ ಒನ್ ರಿಮೈನಿಂಗ್ ಕಂಟ್ರಿ ಯಾವುದಿದೆ? ಅದು ಬ್ರೆಜಿಲ್, ರೈಟ್? ಸೊ ನೋಡಿ ಯಾವುದಾದ್ರು ಕಂಟ್ರೀಸ್ ಇದೆ, ದಟ್ ಈಸ್ ವಾಟ್? ಜಪಾನ್ ಆಗಿದೆ ಆಲ್ರೆಡಿ. ಜಪಾನ್, ಇಟ್ಲಿ, ಜರ್ಮನಿ, ಸ್ಪೇನ್ ಆ್ಯಂಡ್ ಬ್ರೆಜಿಲ್ ಬಂದಿರುತ್ತೆ. ಓಕೆ, ಓನ್ಲಿ ಒನ್ ರಿಮೈನಿಂಗ್, ದಟ್ ಈಸ್ ಬ್ರೆಜಿಲ್. ನೆಕ್ಸ್ಟ್, ಹಾಗಿದ್ರೆ ಉಳಿದಿರೋದು ಒಂದು ಸ್ಪೋರ್ಟ್ಸ್ ಯಾವುದಿದೆ? ಸೈಕ್ಲಿಂಗ್ ಆಯ್ತಲ್ವಾ, ಹಾಕಿ. ಉಳಿದಿರೋದೊಂದು ಹಾಕಿ ಇದೆ.
ಯಾವುದಿದೆ? ಹಾಕಿ ಇದೆ, ರೈಟ್. ನೋಡೋಕೆ ದೊಡ್ಡದಿದ್ರು ಈಸಿ ಇತ್ತಲ್ವ ಇದು. ಕ್ವಶನ್ ಏನು ಕೇಳಿದ್ದಾರೆ? ಡಿ ಪಾರ್ಟಿಸಿಪೇಟ್ ಇನ್ ವಿಚ್ ಆಫ್ ದ ಫಾಲೋವಿಂಗ್. ಡಿ ಎಲ್ಲಿ ಏನು ಮಾಡ್ತಾ ಇದೆ? ಎಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ? ಯಾವ ಕಂಟ್ರಿಯಲ್ಲಿ? ಸೊ ಡಿ ಈಸ್ ಪಾರ್ಟಿಸಿಪೇಟಿಂಗ್ ಇನ್ ಕಂಟ್ರಿ ಆರ್ ವಾಟ್? ಸ್ಪೋರ್ಟ್ಸ್ ಕೇಳಿದ್ದಾರೆ. ಆಪ್ಷನ್ ನೋಡಿದರೆ ವಾಟ್ ಏನಿದೆ? ಸ್ಪೋರ್ಟ್ಸ್ ಕೇಳಿದ್ದಾರೆ. ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ, ದಟ್ ಈಸ್ ಸ್ಪೋರ್ಟ್ಸಲ್ಲಿ. ಡಿ ಈಸ್ ವಾಟ್? ಹಾಕಿಯಲ್ಲಿ, ರೈಟ್. ಹಾಕಿ. ಆಪ್ಷನ್ ಡಿ ಹಾಕಿಯಲ್ಲಿ ಇದೆ. ಯಾವ ಕಂಟ್ರಿ ರಿಪ್ರೆಸೆಂಟ್ ಮಾಡ್ತಾ ಇದೆ? ಡಿ ಜಪಾನನ್ನು ರಿಪ್ರೆಸೆಂಟ್ ಮಾಡ್ತಾ ಇದೆ. ಎಸ್, ಜಪಾನನ್ನು ನೀವು ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಇದು ಕ್ವಶನ್ ಅರ್ಥ ಆಯ್ತಲ್ವ ಎಲ್ರಿಗೂ? ನೆಕ್ಸ್ಟ್, ಸೊ ನೆಕ್ಸ್ಟ್ ಕ್ವಶನ್ ನೋಡಿದರೆ ಏನಿದೆ? 8 ಪರ್ಸನ್ ಆರ್ ನೇಮ್ಲಿ ಹರ್ಷ್, ಖುಷಿ, ಜಯ್, ರೋಹನ್, ಅಶ್ವಿನ್, ಪಲಕ್, ಜಯೇಶ್ ಆ್ಯಂಡ್ ನೀಲಂಬರ್ ಲೀವ್ ಆನ್ ಅ ಸಪ್ರೇಟ್ ಫ್ಲೋರ್ಸ್ ಆಫ್ 8 ಫ್ಲೋರ್ ಬಿಲ್ಡಿಂಗ್ ಅಂತ ಹೇಳ್ತಾ ಇದ್ದಾರೆ. ಇನ್ ಅ ಅಪಾರ್ಟ್ಮೆಂಟ್. ಗ್ರೌಂಡ್ ಫ್ಲೋರ್ ಈಸ್ ನಂಬರ್ 1. ಗ್ರೌಂಡ್ ಫ್ಲೋರ್ ಏನಿದೆ? 1 ಇದೆ. ಕೆಳಗೆ ಲಾಸ್ಟ್ ಫ್ಲೋರು 1 ಇದೆ. ಆ್ಯಂಡ್ 2, 3 ಸೊ ಆನ್ ಅಂಟಿಲ್ ಟಾಪ್ ಮೋಸ್ಟ್ ಫ್ಲೋರ್ ಈಸ್ 8 ಅಂತ ಕೊಟ್ಟಿದ್ದಾರೆ. ಟಾಪ್ ಮೋಸ್ಟ್ ಫ್ಲೋರ್ 8 ಇದೆ. ಸೊ ಹಾಗಿದ್ರೆ ಕೆಳಗೆಲ್ಲ ಲೆಸ್ ಬರುತ್ತೆ. 6, 5, 4, 3, 2, 1 ಈ ಥರ, ರೈಟಾ? ಟಾಪ್ ಮೋಸ್ಟ್ ಫ್ಲೋರ್ ಆ್ಯಂಡ್ ಗ್ರೌಂಡ್ ಫ್ಲೋರ್. ನೆಕ್ಸ್ಟ್ ಇಲ್ಲೇನು ಹೇಳಿದ್ದಾರೆ? ಓನ್ಲಿ 2 ಪೀಪಲ್ ಲಿವ್ ಬಿಟ್ವೀನ್ ಹರ್ಷ್ ಆ್ಯಂಡ್ ಖುಷಿ. ಹರ್ಷ್ ಆ್ಯಂಡ್ ಖುಷಿ ಎಲ್ಲಾದರೂ ಬರ್ಬೋದು, ರೈಟ್. ಜಯೇಶ್ ಲೀವ್ಸ್ ಇಮಿಡಿಯೇಟ್ಲಿ ಅಬೌವ್ ರೋಹನ್. ಇಲ್ಲಿ ನಾವು ಇನ್ಫಾರ್ಮೇಷನನ್ನು ಬರ್ಕೊಳ್ಳೋಣ. ಹರ್ಷ್ ಮತ್ತು ಖುಷಿ ನಡುವೆ ಎಷ್ಟು ಜನ ಇದ್ದಾರೆ? 2 ಮೆಂಬರ್ಸ್ ಇದ್ದಾರೆ, ರೈಟ್. ಏನಿದೆ ಅಗೇನ್? ಜಯೇಶ್ ಲೀವ್ಸ್ ಇಮಿಡಿಯೇಟ್ಲಿ ಅಬೌವ್ ರೋಹನ್. ಇಮಿಡಿಯೇಟ್ಲಿ ಅಬೌವ್ ರೋಹನು ಜಯೇಶ್. ಬಿಕಾಸ್ ಏನಿದೆ? ಎಲ್ಲ ಲೆಟರ್ಸ್ ಸೇಮ್ ಇದನ್ನು ಡಿಫ್ರೆಂಟ್ ಇದೆ. ಜಯೇಶ್ ಮತ್ತು ಜೈ ಏನಿದೆ? ಎರಡು ಫಸ್ಟ್ ಲೆಟರ್ ಏನಿದೆ? ಸೇಮ್ ಇದೆ. ಸೊ ವಿಲ್ ರೈಟ್ ಡೌನ್ ಅ ಫುಲ್ ನೇಮ್ ಆಫ್ ದಮ್. ಸೊ ಫುಲ್ ನೇಮ್ ಬರ್ಕೊಳ್ಳೋಣ. ಅಶ್ವಿನ್ ಲೀವ್ಸ್ ಇಮಿಡಿಯೇಟ್ಲಿ ಅಬೌವ್ ಜೈ. ಜೈ ಇಸ್ ಡಿಫ್ರೆಂಟ್, ಜಯೇಶ್ ಇಸ್ ಡಿಫ್ರೆಂಟ್. ಇಮಿಡಿಯೇಟ್ಲಿ ಅಬೌವ್ ಅಶ್ವಿನ್ ಇದ್ದಾನೆ. ಅಶ್ವಿನ್ ಇಮಿಡಿಯೇಟ್ಲಿ ಅಬೌವ್ ಜೈ. ಇವರಿಬ್ಬರು ಜೊತೆಯಲ್ಲಿ ಬಂದಿರ್ತಾರೆ, ಅವರಿಬ್ಬರು. ಅಗೇನ್ ಅಶ್ವಿನ್ ಲೀವ್ಸ್ ಅಬೌವ್ ನೀಲಾಂಬರ್. ಅಶ್ವಿನ್ ನೀಲಾಂಬರ್ ಮತ್ತೆ ಅಂದರೆ ಅಬೌವ್ ನೀಲಾಂಬರ್ ಅಂದರೆ ಅಶ್ವಿನ್ ಕೆಳಗೆ ಏನು ಬರುತ್ತೆ? ನೀಲಾಂಬರ್. ಬಟ್ ಎಷ್ಟು ಕೆಳಗೆ ಅಂತ ಕೊಟ್ಟಿಲ್ಲ, ರೈಟ್. ಪಲಕ್ ಲೀವ್ಸ್ ಆನ್ ಆಡ್ ನಂಬರ್ ಫ್ಲೋರ್. ಓನ್ಲಿ 1 ಪರ್ಸನ್ ಲೀವ್ ಬಿಟ್ವೀನ್ ಅಶ್ವಿನ್ ಆ್ಯಂಡ್ ನೀಲಾಂಬರ್. ಅಶ್ವಿನ್ ಮತ್ತು ನೀಲಾಂಬರ್ ನಡುವೆ 1 ಪರ್ಸನ್ ಅಂದರೆ ಆಲ್ರೆಡಿ ಜೈ ಇದೆ. ಸೊ ಇವರು ಹಾಗಿದ್ರೆ ಇವು 3 ಜನ ಒಂದೇ ಕಡೆ ಬರಬೇಕು. ಅಶ್ವಿನ್, ಜೈ ಆ್ಯಂಡ್ ನೀಲಾಂಬರ್, ರೈಟ್. ಹರ್ಷ್ ಲೀವ್ಸ್ ಆನ್ ಅ ಫ್ಲೋರ್ ನಂಬರ್ 5. ಹರ್ಷ್ ಲೀವ್ ಆನ್ ಅ ವಾಟ್? ಫ್ಲೋರ್ ನಂಬರ್. ಯಾವುದು ಫ್ಲೋರ್ ನಂಬರು? 5ಅಲ್ಲಿ ಹರ್ಷ್ ಇಲ್ಲಿದ್ದಾನೆ. ಫುಲ್ ನೇಮ್ ಆದರೂ ಬರ್ಕೊಳ್ಳಿ, ಆರೆಲ್ಸ್ ಹೆಚ್ ಕೂಡ ಬರ್ಕೊಳ್ಬೋದು. ಖುಷಿ ಲೀವ್ಸ್ ಅಬೌವ್ ಹರ್ಷ್. ಹರ್ಷ್ದು ಅಬೌವ್ ಇದ್ದಾರೆ. ಹರ್ಷ್ ಆ್ಯಂಡ್ ಖುಷಿ ನಡುವೆ ಎಷ್ಟು ಜನ ಇದ್ದರು? 2. ಹಾಗಿದ್ರೆ ಅಬೌವ್ ಅಂತಂದರೆ ಮೆಂಬರ್ಸ್ ಇಲ್ಲಿ ಖುಷಿ ಬಂದಿರುತ್ತೆ, ರೈಟಾ? ಸೊ ಖುಷಿ ಲೀವ್ಸ್ ಅಬೌವ್ ಹರ್ಷ್. ಓಕೆ, ಸೊ ಇಲ್ಲಿ ನೋಡಿ, ಅಶ್ವಿನ್, ಜೈ ಆ್ಯಂಡ್ ನೀಲಂ ಇವರು 3 ಜನ ಒಂದೇ ಕಡೆ ಬರಬೇಕು. ಇಲ್ಲಾದರೂ ಬರಬೇಕಾ? ಅಶ್ವಿನ್, ಜೈ ಆ್ಯಂಡ್ ನೀಲಾಂಬರ್. ಅಶ್ವಿನ್, ಜೈ ಆರ್ ನೀಲಾಂಬರ್ ಇಲ್ಲಿ ಬಂದಿರ್ತಾರೆ. ಅಗೇನ್ ರೋಹನ್ ಆ್ಯಂಡ್ ಜಯೇಶ್. ರೋಹನ್ ಆ್ಯಂಡ್ ಪಲಕ್ ಲೀವ್ಸ್ ಆನ್ ಆಡ್ ನಂಬರ್ ಫ್ಲೋರ್. ಪಲಕ್ ಇಲ್ಲಿ ಎಲ್ಲಾದರೂ ಬರ್ಬೋದು. ಓಕೆ, ಸೊ ಫಸ್ಟ್ ನಾವು ಇದನ್ನು ಅರೇಂಜ್ ಮಾಡ್ಕೊಳ್ಳೋಣ. ಸೊ ಇಲ್ಲಂತೂ 3 ಖಾಲಿ ಇಲ್ಲ ಸ್ಪೇಸ್, ರೈಟ್. ಅಶ್ವಿನ್, ಜೈ ಆ್ಯಂಡ್ ಇಲ್ಲಿ ಒಂದ್ಸಲ ಅಶ್ವಿನ್, ಜೈ ಆ್ಯಂಡ್ ಇಲ್ಲಿ ನೀಲಾಂಬರ್. ಬಿಕಾಸ್ ಅಶ್ವಿನ್ ಮತ್ತು ನೀಲಾಂಬರ್ ನಡುವೆ ಓನ್ಲಿ 1 ಗ್ಯಾಪ್ ಇದೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾವು ಇಲ್ಲಿ ತೊಗೊಳ್ಬೋದಾ? ಅಶ್ವಿನ್, ಜೈ ಆ್ಯಂಡ್ ನೀಲಾಂಬರ್. ಓಕೆ, ಸೊ ಅಗೇನ್ ರೋಹನ್ ಇಮಿಡಿಯೇಟ್ಲಿ ಅಬೌವ್ ಏನಿದೆ? ಜಯೇಶ್ ಲೀವ್ಸ್ ಇಮಿಡಿಯೇಟ್ಲಿ ಅಬೌವ್ ರೋಹನ್. ರೋಹನ್ದು ಇಮಿಡಿಯೇಟ್ಲಿ ಅಬೌವ್ ಯಾರಿದ್ದಾರೆ? ಜಯೇಶ್ ಇದ್ದಾನೆ. ರೋಹನ್ ಆ್ಯಂಡ್ ಇಲ್ಲಿ ಜಯೇಶ್ ಅಂತ ಇಲ್ಲಿ ಕೂಡ ಒಂದೇ ಕಡೆ ಇದೆನಾ? ರೋಹನ್ ಆ್ಯಂಡ್ ಜಯೇಶ್, ರೈಟ್. ಸೊ ಹಾಗಿದ್ದೆ ಏನು ಹೇಳಿದ್ದಾರೆ? ಇನ್ನೊಂದು ಉಳಿದಿರೋದು ಏನಿದೆ ಸ್ಟೇಟ್ಮೆಂಟು? ಪಲಕ್ ಲೀವ್ಸ್ ಆನ್ ಆಡ್ ನಂಬರ್ಡ್ ಫ್ಲೋರ್. ಪಲಕ್ ಎಲ್ಲಿರಬೇಕು? ಆಡ್ ನಂಬರ್ಡ್ ಫ್ಲೋರ್. ಸೊ ನೋಡಿ, ಇಲ್ಲಿ ನಾನು ಪಲಕಿಗೆ ಅರೇಂಜ್ ಮಾಡಿದರೆ ಇಲ್ಲಿ ಬರೋಕ್ಕೆ ಸಾಧ್ಯನಾ? ಬಿಕಾಸ್ ದಿಸ್ ಇಸ್ ಅ ಈವನ್ ನಂಬರ್ ಫ್ಲೋರ್. 4 ಈಸ್ ಈವನ್, ರೈಟ್. ಸೊ ಇಲ್ಲಿ ಸಾಧ್ಯ ಇಲ್ಲ. ಇದೇನಾಗುತ್ತೆ? ಇದು ಕ್ಯಾನ್ಸಲ್ ಆಗುತ್ತೆ. ಹಾಗಿದ್ರೆ ಪಲಕ್ ಎಲ್ಲಿ ಬರುತ್ತೆ? ಇಲ್ಲಿ. ಓಕೆ, ಆಯಿತಾ ಅರೇಂಜ್ಮೆಂಟು? ಎಸ್.
ಸೊ 8 ಮೆಂಬರ್ಸ್ ಅರೇಂಜ್ ಆಯಿತು. ಸೊ ಕ್ವಶನ್ ಏನು ಕೇಳಿದ್ದಾರೆ, ಖುಷಿ ಲೀವ್ಸ್ ಅಬೌವ್ ಹರ್ಷ್, ಆನ್ ವಿಚ್ ಫ್ಲೋರ್ ಡಸ್ ಅಶ್ವಿನ್ ಲೀವ್ಸ್. ಅಶ್ವಿನ್ ಎಲ್ಲಿದ್ದಾನೆ? 4th ಫ್ಲೋರಲ್ಲಿ, ರೈಟ್. ಆನ್ ವಿಚ್ ಫ್ಲೋರ್ ಡಸ್ ಅಶ್ವಿನ್ ಲೀವ್ಸ್? ದಟ್ ಈಸ್ ಆ 4th ಫ್ಲೋರಲ್ಲಿ. ಆಪ್ಷನ್ಸ್ ರಾಂಗ್ ಇದೆ, ರೈಟ್. ಸೊ 4th ಫ್ಲೋರಲ್ಲಿ ಅವನು ಏನಿದ್ದಾನೆ ಅರೇಂಜ್, ಸಾರಿ, ಆನ್ ವಿಚ್ ಫ್ಲೋರ್ ಅಶ್ವಿನ್ ಲೀವ್ಸ್? 4th ಫ್ಲೋರಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್, ಸಾರಿ, ಓಕೆ. ವಾಟ್ ಈಸ್ ದ ನೆಕ್ಸ್ಟ್ ಕ್ವಶನ್? ಸಿ, ನೆಕ್ಸ್ಟ್ ಕ್ವಶನ್ ಏನಿದೆ, ಲೀವ್ ಆನ್ 6 ಡಿಫ್ರೆಂಟ್ ಫ್ಲೋರ್ಸ್. ಇಲ್ಲಿ 6 ಫ್ಲೋರ್ ಇದೆ ಅಂತ ಹೇಳ್ತಾ ಇದ್ದಾರೆ. ಲೋವರ್ ಮೋಸ್ಟ್ ಫ್ಲೋರ್ ಈಸ್ ನಂಬರ್ 1. ಲೋವರ್ ಮೋಸ್ಟ್ 1 ಇದೆ, ಹೈಯೆಸ್ಟ್ 6 ಇದೆ. ಹೈಯೆಸ್ಟ್ 6, 6, 5, 4, 3, 2, 1. ಓಕೆನಾ? ನೆಕ್ಸ್ಟ್, ಎ ಲೀವ್ಸ್, ಓನ್ಲಿ ಎ ಲೀವ್ಸ್ ಅಬೌವ್ ಬಿ. ಬಿದ ಅಬೌವ್ ಓನ್ಲಿ ಎ ಇರಬೇಕು, ಮತ್ತು ಬೇರೆ ಯಾರೂ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಬಿ ಎಲ್ಲಿರುತ್ತೆ? ಇಲ್ಲೇನಾ? ಬಿದ ಅಬೌವ್ ಓನ್ಲಿ ಎ ಇರಬೇಕು, ಆವಾಗ ಮಾತ್ರ ಬಿದು ಎ ಮೇಲೆ ಯಾರೂ ಇರೋಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನೀವು ಬಿ ಇಲ್ಲಿ ತೊಗೊಂಡಿದ್ರೆ ಎ ಇಲ್ಲಿ ಬರುತ್ತೆ, ರೈಟ್. ಸೊ ಅದ್ರ ಮೇಲೆ ಬಹಳಷ್ಟು ಜನ ಬರೋಕ್ಕೆ ಸಾಧ್ಯತೆ ಇದೆ. ಬಟ್ ಅವ್ರು ಏನು ಹೇಳಿದ್ದಾರೆ, ಓನ್ಲಿ ಎ ಇರಬೇಕು ಅಬೌವ್ ಬಿ, ಬೇರೆ ಯಾರೂ ಇರಬಾರ್ದು. ಸೊ ಬಿದ ಅಬೌವ್ ಏನಿದೆ? ಓನ್ಲಿ ಎ. ಎಸ್ ಲೀವ್ಸ್ ಇಮಿಡಿಯೇಟ್ಲಿ ಬಿಲೋ ಬಿ. ಬಿಲೋ ಬಿ ಯಾರಿದ್ದಾರೆ? ಎಸ್ ಇದೆ. ಓನ್ಲಿ ಡಿ ಲೀವ್ಸ್ ಬಿಲೋ ಸಿ. ನೋಡಿ, ಅದನ್ನು ಅಬೌವ್ ಕೊಟ್ಟಿದ್ರು, ಇಲ್ಲೇನು ಕೊಟ್ಟಿದ್ದಾರೆ? ಓನ್ಲಿ ಡಿ ಲೀವ್ಸ್ ಬಿಲೋ ಸಿ. ಸಿದು ಬಿಲೋ ಓನ್ಲಿ ಡಿ ಇರಬೇಕು, ಬೇರೆ ಯಾರೂ ಇರಬಾರ್ದು. ಹಾಗಿದ್ರೆ ಎಲ್ಲಿದೆ ಪಾಸಿಬಲ್? ಇಲ್ಲೇನಾ? ಸಿದು ಬಿಲೋ ಡಿ, ಓನ್ಲಿ ಡಿ ಇರಬೇಕು, ಬೇರೆ ಯಾರಾದರೂ ಇದ್ದಾರಾ ಇಲ್ಲಿ? ಲಾಸ್ಟ್ ಆಗುತ್ತೆ ಹಾಗಿದ್ರೆ. ಸೊ ಹೂ ಲೀವ್ಸ್ ಆನ್ ಫ್ಲೋರ್ ನಂಬರ್ 3? ಫ್ಲೋರ್ ನಂಬರ್ 3ಗೆ ಯಾರ್ಯಾರಿದ್ದಾರೆ? ಎ ಬಿ ಆಯಿತು, ಸಿ ಡಿ, ಆರ್ ಇರಬೇಕು, ರೈಟ್. ಫ್ಲೋರ್ ನಂಬರ್ 3ಯಲ್ಲಿ ಯಾರು ಬಂದಿರ್ತಾರೆ? ಆರ್, ರೈಟ್. ನೋಡಿ, ಇದರಲ್ಲಿ ಓನ್ಲಿ ಡಿ ಲೀವ್ಸ್ ಬಿಲೋ ಸಿ ಆ್ಯಂಡ್ ಎ ಲೀವ್ಸ್ ಅಬೌವ್ ಬಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ರೈಟ್ ಅಲ್ವಾ? ಸೊ ಎ ಮೇಲೆ ಯಾರು ಬರೋಂಗಿಲ್ಲ, ಡಿ ಕೆಳಗೆ ಯಾರು ಬರೋಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರ ಅರ್ಥ ಅವರು ಟಾಪ್ ಮೋಸ್ಟ್ ಫ್ಲೋರಲ್ಲಿ ಇರ್ತಾರೆ, ಇವರು ಬಾಟಮ್ ಮೋಸ್ಟ್ ಫ್ಲೋರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? Next question. See. Okay, what is the next question? A, B, C, D, E, F, 6 different floors. ಇದನ್ನು ಕೂಡ ಫ್ಲೋರ್ ಬೇಸ್ ಇದೆ. ಸೇಮ್ ಬಿಲ್ಡಿಂಗ್, ದ ಲೋವರ್ ಮೋಸ್ಟ್ ಫ್ಲೋರ್ ಇನ್ ದ ಬಿಲ್ಡಿಂಗ್ ಈಸ್ ನಂಬರ್ 1. ಇಲ್ಲೂ ಕೂಡ ಲೋವರ್ ಮೋಸ್ಟ್, ಆಲ್ವೇಸ್ ಫ್ಲೋರಲ್ಲಿ ಜಾಸ್ತಿ ಸಲ ಹೆಂಗೆ ಕೊಟ್ಟಿರ್ತಾರೆ? ಲೋವರ್ ಮೋಸ್ಟ್ ಈಸ್ 1 ಆ್ಯಂಡ್ ಟಾಪ್ ಮೋಸ್ಟ್ ಈಸ್ ಹೈಯೆಸ್ಟ್ ಅಂತ ಕೊಟ್ಟಿರ್ತಾರೆ. 6, 5, 4, 3, 2, 1. Next, the product of floors E and F leaves is 10. Product means what? ಪ್ರಾಡಕ್ಟ್ ಅಂದರೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಎರಡು ಫ್ಲೋರನ್ನು ಮಲ್ಟಿಪ್ಲೈ ಮಾಡಿದರೆ ಇ ಆ್ಯಂಡ್ ಎಫ್ ಯಾವುದು ಫ್ಲೋರಲ್ಲಿ ಇರುತ್ತೋ ಅದನ್ನು ಮಲ್ಟಿಪ್ಲೈ ಮಾಡಿದರೆ ಇ ಇಂಟು ಎಫ್ ಮಾಡಿದರೆ ನಿಮಗೆ 10 ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಯಾವುದಾದ್ರು ಪಾಸಿಬಲ್ ಆಗುತ್ತೆ ಅದನ್ನು ನೋಡಿ. ಸಿ, ಇ ಆ್ಯಂಡ್ ಎಫ್. ಸಿ, 6 5 ಆಗಲ್ಲ, 6 4 ಆಗಲ್ಲ, 6 3 6 2 6 1 ಆಗಲ್ಲ. ನಿಮ್ಗೆ ಗೊತ್ತಾಗುತ್ತಾ? 5 2 10. 10 ಗೊತ್ತಾಗ್ತಾ ಇಲ್ಲ ಅಂತಂದರೆ 10 ವಾಟ್? 10 ಫ್ಯಾಕ್ಟರ್ಸ್. ವಾಟ್ ಆರ್ ದ 10 ಫ್ಯಾಕ್ಟರ್ಸ್? 1 2 ಆ್ಯಂಡ್ 5 ಆ್ಯಂಡ್ ಇನ್ನೊಂದು 10. 1 10s 10 ಅಂತ ಕೂಡ ಬರುತ್ತೆ, ಆರ್ ಎಲ್ಸ್ 2 5s 10. 10 ಅಂತ ಫ್ಲೋರು ಕೂಡ ಇಲ್ಲ, 10 ಫ್ಲೋರ್ ಇದೆನಾ ಅಲ್ಲಿ? ಇಲ್ಲ. ಸೊ ಹಾಗಿದ್ರೆ ಒಂದು ಪಾಸಿಬಿಲಿಟಿ 5 ಮತ್ತು 2. ಅಂದರೆ ಇಲ್ಲೂ ಕೂಡ ಇ ಬರ್ಬೋದು, ಇಲ್ಲಿ ಕೂಡ ಎಫ್ ಬರ್ಬೋದು, ಆರ್ ಎಲ್ಸ್ ಇಲ್ಲಿ ಬರ್ಬೋದು, ಇಲ್ಲಿ ಎಫ್ ಆದರೂ ಬರ್ಬೋದು. ಅಲ್ಲಿ ಹೇಳಿಲ್ಲ ಯಾರ್ದೇ ಜಾಸ್ತಿ ನಂಬರ್ ಫ್ಲೋರ್ ಇದೆ ಅಂತ. ಓಕೆನಾ? ಎ ಲೀವ್ಸ್ ಇಮಿಡಿಯೇಟ್ಲಿ ಅಬೌವ್ ಸಿ. ಇಮಿಡಿಯೇಟ್ಲಿ ಅಬೌವ್ ಸಿ. ಸಿ ಇದು ಇಮಿಡಿಯೇಟ್ ಅಬೌವ್ ಎ ಇದೆ, ಅಂದರೆ ಇಬ್ಬರು ಜೊತೆಯಲ್ಲೇ ಬರಬೇಕು. ಹಾಗಿದ್ರೆ ಎಲ್ಲಿ ಪ್ಲೇಸ್ ಖಾಲಿ ಇದೆ? ಇಲ್ಲಿ ಇಲ್ಲ, ಎರಡು ಜೊತೆಯಲ್ಲೇ ಇರಬೇಕು ಖಾಲಿ. ಓನ್ಲಿ ಒಂದು ಕಡೆ ಇದೆ, ರೈಟ್? ಎ ಸಿ. ಸೊ ದ ಸಮ್ ಆಫ್ ಫ್ಲೋರ್ಸ್ ಆನ್ ಬಿ ಆ್ಯಂಡ್ ಇ ಲೀವ್ಸ್ ಈಸ್ 11 ಅಂತ ಹೇಳ್ತಾ ಇದ್ದಾರೆ. ಬಿ ಮತ್ತು ಇ ಫ್ಲೋರ್ಸನ್ನು ಆ್ಯಡ್ ಮಾಡಿದರೆ 11 ಬರಬೇಕು. ಸೊ ಆಲ್ರೆಡಿ ನಿಮಗೆ ಇ ಅರೇಂಜ್ ಆಗಿದೆ. 5ಅಲ್ಲಿ ಎಷ್ಟು ಆ್ಯಡ್ ಮಾಡಿದರೆ 11 ಬರುತ್ತೆ?
6 ಆ್ಯಡ್ ಮಾಡಿದರೆ. ಸೊ 6 ಈಸ್ ನಾಟ್ ಬಿ, ರೈಟ್. ಸೊ 6 + 5 11 ಆಗ್ತಾ ಇದೆ. ಹಾಗಿದ್ರೆ ಇ ಎಲ್ಲಿದೆ ಇಲ್ಲಿ 2 ಅಲ್ಲಿ ಎಷ್ಟು ಮಾಡಿದರೆ 11 ಬರಬೇಕು 9, ರೈಟ್. 9, 10, 11. ಸೊ ಇಲ್ಲಿ 9th ಫ್ಲೋರ್ ಇದೆನಾ ಅಲ್ಲಿ, ಇದೇನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಿದ್ರೆ ಉಳಿದಿರೋದೊಂದು ಪರ್ಸನ್ ಯಾರು, ಎ ಬಿ ಸಿ ಡಿ, ರೈಟ್. ಉಳಿದಿರೋದೊಂದು ಡಿ ಇದೆ. ಸೊ ಕ್ವಶನ್ ಏನು ಹೇಳಿದ್ದಾರೆ, ವಾಟ್ ಈಸ್ ದ ಸಮ್ ಆಫ್ ಫ್ಲೋರ್ಸ್ ಆನ್ ವಿಚ್ ಸಿ ಆ್ಯಂಡ್ ಡಿ ಲಿವ್. ಸಿ ವಾಟ್ ಈಸ್ ಅ ಸಮ್, ಸಮ್ SUM, ಸಮ್ ಮೀನ್ಸ್ ವಾಟ್, ಅಡಿಷನ್ ಅಲ್ವಾ. ಸೊ ಅಡಿಷನ್ ಆನ್ ಸಿ ಆ್ಯಂಡ್ ಡಿ, ಸಿ ಆ್ಯಂಡ್ ಡಿ, ಸಿ ವಿಲ್ ಬಿ ಅ ಥರ್ಡ್, ಡಿ ಫಸ್ಟಲ್ಲಿದೆ. ಎರಡೂ ಫ್ಲೋರ್ಸನ್ನು ನೀವು ಆ್ಯಡ್ ಮಾಡಿದರೆ ಎಷ್ಟು ಬರುತ್ತೆ 3 + 1 ದಟ್ ಈಸ್ 4. ಸಮ್ ಮಾಡಿದರೆ ಎಷ್ಟು ಬರುತ್ತೆ 4 ಬರುತ್ತೆ. ದಟ್ ಈಸ್ ಸೆಕೆಂಡ್ ಆಪ್ಷನ್. ಓಕೆನಾ? ಓಕೆ. ಸೊ ಇನ್ನು ಕೇಳಿದ್ದಾರೆ ಕ್ವಶನ್ನು, ರೈಟ್. ಓನ್ಲಿ 1 ಕ್ವಶನ್ ಕೇಳಿದ್ದಾರೆ. ಸಿ ಆ್ಯಂಡ್ ಡಿ ಏನು ಆ್ಯಡ್ ಮಾಡಿದರೆ ಎಷ್ಟು ಬರುತ್ತೆ ಫ್ಲೋರು, ಸಮ್ ಮಾಡಿದರೆ 3 + 1 4 ಬಂದಿರುತ್ತೆ. ಓಕೆ. ಸಿ ಇಲ್ಲಿವರೆಗೆಲ್ಲ ಫ್ಲೋರ್ ಬೇಸ್ ಇತ್ತು. ಸೊ ಇವಾಗ ಏನಿದೆ ವೀಕ್ ಅಂತ ಕೊಟ್ಟಿದ್ದಾರೆ, ಬೇಸ್ಡ್ ಆನ್ ಅ ವೀಕ್. ಸಿ ಮಂಡೇ ಆ್ಯಂಡ್ ಎಂಡಿಂಗ್ ಆನ್ ಸಂಡೇ, ಸ್ಟಾರ್ಟಿಂಗ್ ವಿತ್ ಅ ಮಂಡೇ ಆ್ಯಂಡ್ ಎಂಡಿಂಗ್ ವಿತ್ ಅ ಸಂಡೇ. ಮಂಡೆಯಿಂದ ಸ್ಟಾರ್ಟ್ ಮಾಡಿ ಸಂಡೇವರೆಗೆ. ಹಾಗಿದ್ರೆ ಈಗ ಅರೇಂಜ್ ಮಾಡಿ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ ಆ್ಯಂಡ್ ಸ್ಯಾಟರ್ಡೇ ಆ್ಯಂಡ್ ಸಂಡೇ ಅಂತ ಕೊಟ್ಟಿದ್ದಾರೆ. ಓಕೆ. ಅರೇಂಜ್ ಆಯಿತಾ? ಇವಾಗ ವೀಕ್ ಅಂತೂ ಅರೇಂಜ್ ಆಯಿತು. ಸೊ ಅವಾಗ ಏನು ಹೇಳಿದ್ದಾರೆ, ಸೊ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ, ಮಂಡೆಯಿಂದ ಸಂಡೇವರೆಗೆ, ರೈಟ್. ನೋ ಒನ್ ಹ್ಯಾಸ್ ಎಕ್ಸಾಮ್ ಬಿಫೋರ್ ಬಿ, ಬಿಗಿಂತ ಮುಂಚೆ ಯಾರ್ದು ಇಲ್ಲ, ಬಿ ಆದಮೇಲೆ ಎಲ್ಲರದ್ದು ಇದೆ. ಅರ್ಥ ಅಲ್ವಾ ಅದ್ರದ್ದು? ನೋ ಒನ್ ಹ್ಯಾಸ್ ಎಕ್ಸಾಮ್ ಬಿಫೋರ್ ಬಿ. ಹಾಗಿದ್ರೆ ಬಿ ಎಲ್ಲಿ ಬರುತ್ತೆ, ಮಂಡೆಯಲ್ಲೇ ಬರುತ್ತಾ, ರೈಟ್. ಮಂಡೇ ಮೇಲೆ ಬರುತ್ತೆ, ಮಂಡೆಯಲ್ಲೇ ಬರುತ್ತೆ. ಬಿಕಾಸ್ ಬಿದು ಮುಂಚೆ ಯಾರ್ದು ಎಕ್ಸಾಮ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ. ಓನ್ಲಿ 3 people ಹ್ಯಾವ್ ಎಕ್ಸಾಮ್, ದರ್ ಎಕ್ಸಾಮ್ ಬಿಟ್ವೀನ್ ಬಿ ಆ್ಯಂಡ್ ಕ್ಯೂ. ಓನ್ಲಿ 3 ಜನ ಇದ್ದಾರೆ ಬಿ ಮತ್ತು ಕ್ಯೂ ನಡುವೆ. ಹಾಗಾದರೆ ಎಲ್ಲಿ ಬರುತ್ತೆ 1 2 3, ದಟ್ ಈಸ್ ಕ್ಯೂ ಈಸ್ ಹಿಯರ್. ಓನ್ಲಿ 1 person ಹ್ಯಾಸ್ ಎಕ್ಸಾಮ್ ಬಿಟ್ವೀನ್ ಕ್ಯೂ ಆ್ಯಂಡ್ ಪಿ, ಕ್ಯೂ ಮತ್ತು ಪಿ. ಸೊ ನೋಡಿ, ಎ ಹ್ಯಾಸ್ ಅ ಎಕ್ಸಾಮ್ ಆನ್ ವೆಡ್ನೆಸ್ಡೇ, ಎ ಹ್ಯಾಸ್ ಅ ಎಕ್ಸಾಮ್ ಆನ್ ವೆಡ್ನೆಸ್ಡೇ. ಎ ಇಲ್ಲಿದಾನ, ಎ ಹ್ಯಾಸ್ ಅ ಎಕ್ಸಾಮ್ ಆನ್ ವೆಡ್ನೆಸ್ಡೇ, ಅದನ್ನು ತೊಗೊಳ್ಳೋಣ, ಅದನ್ನು ಕನ್ಫರ್ಮ್ ಆಗಿದೆ. ಆ್ಯಂಡ್ ಓನ್ಲಿ 1 person ಹ್ಯಾಸ್ ಎಕ್ಸಾಮ್ ಬಿಟ್ವೀನ್ ಕ್ಯೂ ಆ್ಯಂಡ್ ಪಿ, ಕ್ಯೂ ಆ್ಯಂಡ್ ಪಿ. ಇಲ್ಲಂತೂ ಪಿ ಬರೋಕ್ಕೆ ಸಾಧ್ಯ ಇಲ್ಲ, ಓನ್ಲಿ ಪಿ ಎಲ್ಲಿ ಬರುತ್ತೆ ಎಲ್ಲಿ. ಓಕೆ. ಜಿ ಹ್ಯಾಸ್ ಎಕ್ಸಾಮ್ ಆನ್ ದ ಒನ್ ಆಫ್ ದ ಡೇ ಆಫ್ಟರ್ ಎಚ್. ಎಚ್ ಆದಮೇಲೆ ಏನು ಬರುತ್ತೆ ಜಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಚ್ ಆದಮೇಲೆ ಜಿ, ಇಮಿಡಿಯೇಟ್ ಅಂತೂ ಕೊಟ್ಟಿಲ್ಲ, ರೈಟ್. ಏನು ಕೊಟ್ಟಿದ್ದಾರೆ, ಒನ್ ಆಫ್ ದ ಡೇ ಆಫ್ಟರ್ ಜಿ ಆ್ಯಂಡ್ ಬಟ್ ಒನ್ ಆಫ್ ದ ಡೇಸ್ ಆಫ್ ಬಿಫೋರ್ ಆರ್, ಒನ್ ಆಫ್ ದ ಡೇಸ್ ಬಿಫೋರ್ ಆರ್ ಅಂತ ಹೇಳಿದ್ದಾರೆ. ಏನು ಹೇಳಿದ್ದಾರೆ, ಜಿ ಹ್ಯಾಸ್ ದ ಎಕ್ಸಾಮ್ ಆನ್, ನೋಡಿ ಏನು ಹೇಳಿದ್ದಾರೆ ಇಲ್ಲಿ, ಜಿ ಹ್ಯಾಸ್ ಎಕ್ಸಾಮ್ ಆನ್ ಒನ್ ಆಫ್ ದ ಡೇ ಆಫ್ಟರ್ ಎಚ್. ಎಚ್ ಆದಮೇಲೆ ಜಿ ಬಂದಿರುತ್ತೆ ಅಂತ. ನೆಕ್ಸ್ಟ್ ಬಟ್ ಯಾರಿಗೆ ರಿಫರ್ ಆಗುತ್ತೆ, ಫಸ್ಟ್ ಪರ್ಸನ್. ಆ ಫಸ್ಟ್ ಪರ್ಸನ್ ಯಾರಿದ್ದಾರೆ ಜಿ. ಬಟ್ ಜಿ ಏನಿದೆ ವಾಟ್ ಬಿಫೋರ್ ಆರ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಜಿ ಏನಿದೆ ಬಿಫೋರ್ ಆರ್, ರೈಟ್. ಎಚ್ ಜಿ ಆರ್ ಬರುತ್ತೆ. ಹಾಗಿದ್ರೆ ಎಚ್ ಕೆಳಗಡೆ ಜಿ, ಜಿ ಕೆಳಗಡೆ ಆರ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ 3 places ಖಾಲಿ ಇದೆನಾ, ಎಚ್ ಕೆಳಗಡೆ ಜಿ, ಜಿ ಕೆಳಗಡೆ ಆರ್, ಈ ಥರ ನಿಮಗೆ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಕ್ವಶನ್ ಏನು ಕೇಳಿದ್ದಾರೆ, ಆನ್ ವಿಚ್ ಡೇ ಆಫ್ ದ ವೀಕ್ ಡಸ್ ಜಿ ಹ್ಯಾವ್ ದ ಎಕ್ಸಾಮ್. ಜಿ ಯಾವುದರಲ್ಲಿ ಇದೆ, ಜಿ ಹ್ಯಾಸ್ ದ ಎಕ್ಸಾಮ್ ಆನ್ ವಾಟ್, ಥರ್ಸ್ಡೇ, ರೈಟ್. ಜಿ ಹ್ಯಾಸ್ ದ ಎಕ್ಸಾಮ್ ಆನ್ ವಾಟ್, ಥರ್ಸ್ಡೇ. ಸೆಕೆಂಡ್ ಆಪ್ಷನ್, ರೈಟ್. ಜಿ ಹ್ಯಾಸ್ ದ ಎಕ್ಸಾಮ್ ಆನ್ ಥರ್ಸ್ಡೇ. ಓಕೆ. ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ. ಓಕೆ. ಸೊ ನಿಮಗೆ ಈ ಸೆಷನ್ ಚೆನ್ನಾಗಿ ಅನಿಸಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಸೊ ನಿಮಗೆ ಮುಂದೆ ಇದೇ ಥರ ವೀಡಿಯೋಸನ್ನು ಬರುತ್ತೆ ಬೇಸ್ಡ್ ಆನ್ ವಾಟ್ ನಿಮಗೆ ಎಲ್ಲ ಎಕ್ಸಾಮ್ಗೂ ಹೆಲ್ಪ್ ಆಗೋ ಹಾಗೆ. ದಟ್ ಈಸ್ ವಾಟ್ RRB NTPC ಆಗಿರಲಿ, SSC ಆಗಿರಲಿ, GD ಆರ್ MTSಗೆ ಕೂಡ ಇದೇ ಥರ ಸೆಷನ್ಸನ್ನು ನಾವು ಕಂಡಕ್ಟ್ ಮಾಡ್ತೀವಿ. ಸೊ ಇಫ್ ದಿಸ್ ಸೆಷನ್ ಈಸ್ ಹೆಲ್ಪ್ಫುಲ್, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. So thank you everyone.